ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಮೊದಲನೇ ಟಾಪಿಕ್ಕು ಶಾತವಾಹನರು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಿಮಗೆ, ಖಂಡಿತವಾಗಿ ಉಚಿತವಾಗಿ ಕರ್ನಾಟಕ ಇತಿಹಾಸದ ಎಲ್ಲ ಚಾಪ್ಟರ್ಗಳನ್ನ ನಾನು ಅಧ್ಯಯನ ಮಾಡ್ತೀನಿ ಅಂತ. ಕೊಟ್ಟ ಮಾತಿನಂತೆ ಇವತ್ತು ಕರ್ನಾಟಕ ಇತಿಹಾಸ ಸರಣಿಯ ಕರ್ನಾಟಕ ಏಕೀಕರಣ ಚಳುವಳಿಯ ಕೊನೆ ಹಂತದ ವಿಡಿಯೋವನ್ನ ಇವತ್ತು ನಾನು ನಿಮಗೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಈ ಒಂದು ವಿಷಯಕ್ಕೆ ಕೊಟ್ಟಂತ ಅಮೋಘವಾದಂತ ಪ್ರೀತಿಗೆ ನಾನಿಂದು ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಬಹಳಷ್ಟು ಜನರ ಒತ್ತಾಯ, ಸರ್ ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ ಬಿಡಿಸಿ ಅಥವಾ ಕೆಇಎಯ ಪ್ರಶ್ನೆ ಪತ್ರಿಕೆಗಳನ್ನ ದಯಮಾಡಿ ಬಿಡಿಸಿ, ವಿವರಣಾತ್ಮಕವಾಗಿ ಬಿಡಿಸಿ, ನೀವು ಹೇಳ್ತಾ ಇರತಕ್ಕಂಥದ್ದು ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಬಹಳ ಪ್ರೀತಿಯಿಂದ ಹೇಳಿದಿರ. ನಿಮ್ಮಗಳ ಪ್ರೇರಣೆಯೇ ನನ್ನ ಪ್ರಯತ್ನಕ್ಕೆ ಬೆಂಬಲ ಅಂತ ಭಾವಿಸ್ತಾ, ಖಂಡಿತವಾಗಿಯೂ ನೀವು ನೀಡಿರ್ತಕ್ಕಂಥ ಸಲಹೆಯನ್ನ ಸ್ವೀಕರಿಸ್ತಾ, ನಾಳೆಯಿಂದ ಮತ್ತಷ್ಟು ಇನೋವೇಟಿವ್ ಆಗಿ ನಾನು ಏನನ್ನಾದರೂ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮೊದಲಿನಿಂದ ಇಲ್ಲಿಯವರೆಗೂ ನನ್ನ ಎಲ್ಲ ವಿಡಿಯೋಗಳನ್ನ ಯಾರು ಪ್ರೀತಿಸಿದಿರಿ, ಯಾರು ನನ್ನನ್ನು ಪ್ರೇರೇಪಿಸಿದಿರಿ, ತಮ್ಮೆಲ್ಲರಿಗೂ ಈ ಚಾನೆಲ್ ಮುಖಾಂತರ ಕೃತಜ್ಞತೆಗಳನ್ನ ಅರ್ಪಿಸ್ತಾ, ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಇನೋವೇಟಿವ್ ಆಗಿ ನಾನು ಏನಾದ್ರು ನಿಮ್ಮ ಮುಂದೆ ತಾಂಬತ್ತೀನಿ ಅಂತ ಹೇಳ್ತಾ, ಖಂಡಿತವಾಗಿ ನಿಮ್ಮ ಪ್ರೇರಣೆಗೆ ನಾನು ಮತ್ತೊಮ್ಮೆ ಅಭಾರಿಯಾಗಿ ಇವತ್ತು ಕರ್ನಾಟಕ ಇತಿಹಾಸ ಕರ್ನಾಟಕದ ಏಕೀಕರಣ ಚಳುವಳಿಯ ಪಾರ್ಟ್ 3 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಂಪೂರ್ಣ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿಯೇ ಬೋಧನೆ ಮಾಡ್ತೀನಿ. ಏನು ನೀವೆಲ್ಲ ಸರ್ ತುಂಬಾ ಡೆಪ್ತ್ ಆಗಿದೆ, ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡ್ತಿರೋ, ಖಂಡಿತವಾಗಿ 16 ಪುಸ್ತಕಗಳನ್ನ ರೆಫರ್ ಮಾಡಿ ಈ ಸ್ಪರ್ಧಾ ಇತಿಹಾಸವನ್ನ ಬರೆದಿರ್ತಕ್ಕಂಥದ್ದು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು, ಹೊರ ರಾಜ್ಯದ ಪ್ರಶ್ನೆ ಪತ್ರಿಕೆಗಳು, ಕೆಸೆಟ್ ಪ್ರಶ್ನೆ ಪತ್ರಿಕೆಗಳು ಮುಂತಾದ ಪ್ರಶ್ನೆ ಪತ್ರಿಕೆಗಳು ಮತ್ತು ನನ್ನ 11 ವರ್ಷದ ದೀರ್ಘ ಬೋಧನಾ ಅವಧಿ ಒಂದು ಅನುಭವವನ್ನ ಬಳಸಿ ರಚನೆ ಮಾಡಿದೀನಿ. ಖಂಡಿತವಾಗಿ ಇನ್ನಷ್ಟು ಮುಂದಿನ ಕಾಲಕ್ಕೆ ಅದು ಅಪ್ಡೇಟೆಡ್ ಅನ್ನ ಬಯಸುತ್ತೆ. ಖಂಡಿತ ಅದು ನಿರಂತರ, ನಿತ್ಯ ನಿರಂತರ. ನಾನು ಮೊದಲನೇ ಎಡಿಷನ್ಗೂ 8ನೇ ಎಡಿಷನ್ಗೂ ಬಹಳ ಡಿಫ್ರೆನ್ಸ್ ಇದೆ. ಸತತ ಓದುಗರಿದ್ದೀರಿ. ನಾನು ಮೊದಲನೇ ಎಡಿಷನ್ ಇಂದ 8ನೇ ಎಡಿಷನ್ ವರೆಗೂ ಪುಸ್ತಕ ಮಡಗಿರ್ತಕ್ಕಂಥ ಓದುಗರಿದ್ದೀರಿ. ಖಂಡಿತವಾಗಿ ನಿಮಗೆ ಗೊತ್ತಿರುತ್ತೆ ನಾನು ಏನೆಲ್ಲ ಮಾಡ್ತೀನಿ. ಒಂದು ಹೊಸ ಆವೃತ್ತಿ ಬಂದಂತ ಸಂದರ್ಭದಲ್ಲಿ ನಾನು ಸುಮ್ಮನೆ ಕೂರ್ತಕ್ಕಂಥವನಲ್ಲ. ಖಂಡಿತವಾಗಿ ಇನ್ನು ಮುಂದೆ ಎಕ್ಸಾಮ್ ಅಪ್ಡೇಟ್ ಆದಂಗೂ ನಾನು ಅಪ್ಡೇಟ್ ಆಗ್ತೀನಿ ಅಂತ ಹೇಳ್ತಾ, ಏನಾದರೂ ಪುಟ್ಟ ಲೋಪದೋಷಗಳು ಈ ಸತತ ಸರಣಿಯಲ್ಲಿ ಇದ್ರೆ, ಸತತ ಸರಣಿಯಲ್ಲಿ ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಿದ್ರೆ ಉದಾರವಾದಿಗಳಾದ ತಾವು ನನ್ನ ಕ್ಷಮಿಸ್ತೀರಾ ಅಂತ ಭಾವಿಸ್ತಾ, ಇವತ್ತು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ 3 ಪಾರ್ಟ್ ಅಲ್ಲಿ ಮೊದಲನೇ ಪಾರ್ಟು ಕರ್ನಾಟಕ ಏಕೀಕರಣ ಚಳವಳಿಯ ಉದಯ ಹೇಗಾಯ್ತು ಮತ್ತು ಕರ್ನಾಟಕ ಏಕೀಕರಣ ಚಳವಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ನಡೀತು ಹೋರಾಟ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯ ಸ್ವಾತಂತ್ರ್ಯ ನಂತರದ ಹೋರಾಟ ಮತ್ತು ಕರ್ನಾಟಕ ಹೇಗೆ ಒಂದುಗೂಡಿದ ನಂತರವೂ ಯಾವೆಲ್ಲ ಸಮಸ್ಯೆಗಳು ಕರ್ನಾಟಕದಲ್ಲಿ ಉಳಿದು ಭೂಭಾಗಗಳಿಗೆ ಸಂಬಂಧಪಟ್ಟಂತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇಂದಿನ ವಿಡಿಯೋಗೆ ಮತ್ತೊಮ್ಮೆ ತಮ್ಮನ್ನ ಸ್ವಾಗತಿಸ್ತಾ, ನೋಡಿ ಸ್ನೇಹಿತರೆ, ಈಗ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಸ್ವಾತಂತ್ರ್ಯ ನಂತರದ ಏಕೀಕರಣ. ಇವತ್ತು ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಸ್ವಾತಂತ್ರ್ಯ ನಂತರದ ಏಕೀಕರಣ ಚಳವಳಿ ಯಾವ ರೀತಿ ಇತ್ತು ಅಂತ. ನೋಡಿ, ಕಾಸರಗೋಡು ಕರ್ನಾಟಕ ಏಕೀಕರಣ ಸಮ್ಮೇಳನ 1947. ಕಾಸರಗೋಡು ಕರ್ನಾಟಕ ಏಕೀಕರಣ ಸಮ್ಮೇಳನ, ಪ್ರಥಮ ಏಕೀಕರಣ ಸಮ್ಮೇಳನ ಬೆಳಗಾವಿಯಲ್ಲಿ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಅಂತ ನಾವೀಗಾಗಲೇ ಡಿಸ್ಕಸ್ ಮಾಡಿದೀವಿ 1924ರಲ್ಲಿ. ಇದು 11ನೇ ಮತ್ತು ಕೊನೆಯ ಮತ್ತು ಸ್ವತಂತ್ರ ನಂತರ ನಡೆದಂತ ಏಕೀಕರಣ ಸಮ್ಮೇಳನ ಆಗಿದೆ. ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ರಿ. ಇದ್ರ ವಿಶೇಷತೆ 11ನೆಯ ಸಮ್ಮೇಳನ, ಕರ್ನಾಟಕ ಏಕೀಕರಣ ಸಮ್ಮೇಳನ ಸರಣಿಯ ಕೊನೆಯ ಸಮ್ಮೇಳನ, ಸ್ವತಂತ್ರ ನಂತರ ನಡೆದ ಸಮ್ಮೇಳನ. ಈ 3 ಪಾಯಿಂಟ್ ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಇಲ್ಲಿ ಯಾಕಂದ್ರೆ 1947 ಆಗಸ್ಟ್ 15ನೇ ತಾರೀಕು ಭಾರತ ಸ್ವತಂತ್ರ ಆಯ್ತು, ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸ್ನೇಹಿತರೆ, ಇಲ್ಲಿ ನೋಡಿ, 1947 ಡಿಸೆಂಬರ್ 29ನೇ ತಾರೀಕು ಈ ಅಧಿವೇಶನ ಆಗಿದ್ದು. ಅಂದ್ರೆ ಸ್ವತಂತ್ರ ನಂತರದಲ್ಲಾದಂತ ಅಧಿವೇಶನ. ಯಾರ ನಾಯಕತ್ವದಲ್ಲಿ? ಆರ್ ದಿವಾಕರ್ ಅಧ್ಯಕ್ಷತೆಯಲ್ಲಿ ನಡೀತು. ಆರ್ ದಿವಾಕರ್ ಎಲ್ಲಿ? ಕಾಸರಗೋಡಿನಲ್ಲಿ, ಇವತ್ತಿನ ಕೇರಳ ಭಾಗದಲ್ಲಿ ನಡೀತು. ಅರ್ಥ ಆಯ್ತಾ ಸ್ನೇಹಿತರೆ? ಯಾಕೆ ಈ ಅಧಿವೇಶನದ ಮಹತ್ವ ಪಡೆಯುತ್ತೆ ಅಂದ್ರೆ, ಒಂದು ಸ್ವತಂತ್ರ ಬಂದ ನಂತರವೂ ಕರ್ನಾಟಕ ಏಕೀಕರಣದ ವಿಳಂಬ ಧೋರಣೆಯನ್ನ ಅನುಸರಿಸ್ತಾರೆ. 1947 ಆಗಸ್ಟ್ 15 ಸ್ವತಂತ್ರ ಆದ ನಂತರವೇ ಕನ್ನಡ ನಾಡು ಒಂದುಗೂಡುತ್ತೆ ಅಂತಕ್ಕಂಥ ಮೊದಲ ಭಾಷಣದಲ್ಲೇ ನಿರೀಕ್ಷೆಯನ್ನ ನಾವು ಮಾಡಿರ್ತೀವಿ. ಆದ್ರೆ ಅದು 47 ಕಳೀತಾ ಬಂದ್ರೂ ಕೂಡ ಯಾವುದೇ ರೀತಿಯಾದಂತ ಬೆಳವಣಿಗೆಗಳು ಕನ್ನಡ ನಾಡನ್ನ ಒಂದುಗೂಡಿಸುವಲ್ಲಿ ಭಾರತ ಸರ್ಕಾರ ಕೈಗೊಳ್ಳಿಲ್ಲ. ಆಗ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ಲಿಕ್ಕೋಸ್ಕರವಾಗಿ ಕಾಸರಗೋಡಲ್ಲಿ
ಕರ್ನಾಟಕ ಏಕೀಕರಣ ಸಮ್ಮೇಳನ ನಡೆಯುತ್ತೆ 1947 ಅಲ್ಲಿ ಆರ್ ದಿವಾಕರರ ನೇತೃತ್ವದಲ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, ದೇಶ ಸ್ವತಂತ್ರ ಆದಾಗ ಏನಾಯ್ತು ಅಂದ್ರೆ ಮೊದಲು 20 ಆಡಳಿತ ಘಟಕಗಳಿದ್ದು. ಯಾವ್ಯಾವು ಸರ್ 20 ಆಡಳಿತ ಘಟಕಗಳು ಅಂದ್ರೆ ಪಾರ್ಟ್ 1 ನಲ್ಲಿ ನೋಡಿ. ಯಾರು ಇದುವರೆಗೂ ಪಾರ್ಟ್ 1 ನೋಡಿಲ್ಲ, ಪಾರ್ಟ್ 1 ಹೋಗಿ ಯಾವ್ಯಾವ 20 ಆಡಳಿತ ಘಟಕಗಳು ಅಂತ ವಿಡಿಯೋ ನೋಡಿ. ಯಾಕಂದ್ರೆ 3ನೇ ವಿಡಿಯೋ ನೋಡ್ಬೇಕಾದ್ರೆ ಕಂಪಲ್ಸರಿ ಪಾರ್ಟ್ 1 ಪಾರ್ಟ್ 2 ನೋಡಿದ್ರೆ 3ನೇ ಚೆನ್ನಾಗಿ ಅರ್ಥ ಆಗುತ್ತೆ, ಇಲ್ದಿರ ಅರ್ಥ ಆಗಲ್ಲ. ಸೊ ಇಲ್ಲಿ ನೀವು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಹೋಗಿ ಅಬ್ಸರ್ವ್ ಮಾಡಿ ವಿಡಿಯೋಗಳನ್ನ ನೋಡಬಹುದು. ನೋಡಿ, ದೇಶ ಸ್ವಾತಂತ್ರ್ಯವಾದ ನಂತರ ಸಂಸ್ಥಾನಗಳು ನಾಮಾವಶೇಷವಾದಂತಹ ಸಂದರ್ಭದಲ್ಲಿ 20 ಆಡಳಿತ ಘಟಕಗಳಿಗೆ ಸೇರಿದ ಕರ್ನಾಟಕ ನೋಡಿ ಮುಂಬೈ, ಮದ್ರಾಸ್, ಮೈಸೂರು, ಹೈದರಾಬಾದ್, ಕೊಡಗು ಅಂದ್ರೆ 5 ಪ್ರಾಂತ್ಯಗಳಿಗೆ ಸ್ಟಿಕ್ ಆಗುತ್ತೆ. 20 ಆಡಳಿತ ಘಟಕ ಹೋಗಿ 5 ಘಟಕಗಳಲ್ಲಿ ಕ್ರೋಢೀಕೃತವಾಗುತ್ತೆ ಭಾರತ ಸ್ವತಂತ್ರವಾದ ನಂತರ. ಯಾವ್ಯಾವುದು? ಮುಂಬೈ, ಮದ್ರಾಸ್, ಮೈಸೂರು, ಹೈದರಾಬಾದ್, ಕೊಡಗು. ಇದೊಂಥರ ಮೊದಲನೇ ಏಕೀಕರಣದ ಜಯ ಅನ್ಬೋದು. ಯಾಕಂದ್ರೆ 20 ಆಡಳಿತ ಘಟಕಗಳು ಹೋಗಿ 5 ಆಡಳಿತ ಘಟಕಗಳಲ್ಲಿ ಒಂದಾಗ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ಇದನ್ನ ಮೊದಲನೇ ಜಯ ಅಂತ ಕರಿಬಹುದು. ಏನಂತೀರಾ ನೀವು? ಯಾವ್ದ್ಯಾವ್ದು ಅಂತ ಕೇಳಿದ್ರೆ ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕೊಡಗು ಕರ್ನಾಟಕ, ಈ 5 ಭಾಗಗಳಲ್ಲಿ ಒಂದುಗೂಡುತ್ತೆ. ಇದನ್ನ ಕರ್ನಾಟಕ ಏಕೀಕರಣದಲ್ಲಿ ಮೊದಲ ಹೆಜ್ಜೆ ಅಂತಾನೆ ಕರಿಬಹುದು. ಸ್ನೇಹಿತರೆ, ಹಳೆ ಮೈಸೂರಿನ ಕೊಡಗಿನ ಕೆಲವು ವರ್ಗಗಳು ಏಕೀಕರಣಕ್ಕೆ ವಿರೋಧ ಮಾಡೋದು. ನೋಡಿ, ಎಲ್ಲಿ ಪರ ಇರುತ್ತೋ ಅಲ್ಲಿ ವಿರೋಧ ಇರುತ್ತೆ. ಅರೆ ಪರವಾಗಿ 90 ಜನ ಇದ್ರೆ ವಿರೋಧವಾಗಿದ್ದು 10 ಜನ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದನ್ನು ನೋಟ್ ಮಾಡಬೇಕು. ಯಾಕಂದ್ರೆ ನೀವೆಲ್ಲ ಏನ್ ಮಾಡಿರ್ತೀರಿ, ಕರ್ನಾಟಕ ಏಕೀಕರಣಕ್ಕೆ ಪ್ರಮುಖ ಪಾತ್ರ ವಹಿಸಿದಂತ ಪತ್ರಿಕೆಗಳು ಅಥವಾ ಯಾವ ವ್ಯಕ್ತಿಗಳು ಪ್ರಮುಖ ಪಾತ್ರ ವಹಿಸಿದ್ರು ಅಂತ ನೋಡಿರ್ತೀರ ನೀವು. ಆದ್ರೆ ವಿರೋಧಿಸ್ತೋರು ಯಾರು ಅಂತ ನೀವು ಅಬ್ಸರ್ವ್ ಮಾಡಿರಲ್ಲ. 2026 ಅಲ್ಲಿ ಇದೇ ಪ್ರಶ್ನೆಗಳು ಟ್ರೆಂಡ್. ಅರ್ಥ ಆಯ್ತಾ? ನೋಡಿ, ಹಳೆ ಮೈಸೂರು ಕೊಡಗಿನ ಕೆಲವು ಭಾಗಗಳು ಏಕೀಕರಣವನ್ನ ವಿರೋಧ ಮಾಡಿ ಹೋರಾಟವನ್ನ ಪ್ರಾರಂಭಿಸ್ತವೆ. ಬೆಂಗಳೂರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಶ್ವಾಮಿತ್ರ ಎಂಬ ಏಕೀಕರಣ ವಿರೋಧಿ ಪತ್ರಿಕೆ ಆರಂಭವಾಗುತ್ತೆ. ನೋಟ್ ಟು ದಿ ಪಾಯಿಂಟ್. ಕರ್ನಾಟಕ ಏಕೀಕರಣವನ್ನ ವಿರೋಧಿಸಿದ ಪತ್ರಿಕೆ ವಿಶ್ವಾಮಿತ್ರ, ಬೆಂಗಳೂರಲ್ಲಿ. ಪತ್ರಿಕೆ ಹೆಸರು ವಿಶ್ವಾಮಿತ್ರ, ಅದು ಪ್ರಕಟ ಆಗಿದ್ದು ಬೆಂಗಳೂರಲ್ಲಿ. ಸೊ ಎನಿವೆ, ಈ ಎಲ್ಲದರ ನಡುವೆ ನಮ್ಮ ಹೋರಾಟಕ್ಕೆ ಮಣಿದಂತ ಭಾರತ ಸರ್ಕಾರ ಈ ಭಾಷಾವಾರು ಪ್ರಾಂತ್ಯಗಳನ್ನ ವಿಂಗಡಿಸ್ಲಿಕ್ಕೆ ಎಸ್.ಕೆ. ದಾರ್ ಸಮಿತಿ, ಡೇಟ್ ಸಮೇತ ನೆನ್ಪಿಟ್ಕೊಳ್ರಿ, ಜೂನ್ 17, 1948. ಜೂನ್ 17, 1948ರಲ್ಲಿ ಎಸ್.ಕೆ. ದಾರ್ ಸಮಿತಿ ನೇಮಕ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಹಾಗಾದ್ರೆ ಆಯೋಗದ ಅಧ್ಯಕ್ಷರು ಯಾರು? ನೋಡಿ, ಎಸ್.ಕೆ. ದಾರ್ ಅಂತ. ಅವ್ರೇನಾಗಿದ್ರು? ಅಲಹಾಬಾದ್ನಲ್ಲಿ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು. ಕೇಳ್ಬಿಡ್ತಾರೆ, ಯಾಕಂದ್ರೆ ಇವತ್ತು 4 ಪಾಯಿಂಟ್ ಕೇಳೋದ್ರಿಂದ. ಎಸ್.ಕೆ. ದಾರ್ ಕಮಿಟಿ 1ನೇ ಪಾಯಿಂಟ್, ಜೂನ್ 17, 1948ಕ್ಕೆ ಅಪಾಯಿಂಟ್ ಆಯ್ತು. ಇದರ ಅಧ್ಯಕ್ಷರಾದಂತ ಎಸ್.ಕೆ. ದಾರ್ ಅಲಹಾಬಾದ್ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು. ಇದರಲ್ಲಿ ಪನ್ನಾಲಾಲ್, ಜಗತ್ನಾರಾಯಣ್ ಲಾಲ್ ಎಂಬ ಸದಸ್ಯರಿದ್ದರು. 1 ಸರಿಯಾಗಿದೆ, 2 ಸರಿಯಾಗಿದೆ, 3 ಸರಿಯಾಗಿದೆ, ಅಥವಾ 3 ಹೇಳಿಕೆಗಳು ತಪ್ಪಾಗಿವೆ, ಈ ರೀತಿ ಕೇಳ್ತಾರೆ. ಹಾಗಾಗಿ ಡೆಪ್ತ್ ಆಗಿ ಓದಬೇಕು. ಅಲಹಾಬಾದ್ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾದಂತ ಎಸ್.ಕೆ. ದಾರ್ ಈ ಕಮಿಟಿ ಅಧ್ಯಕ್ಷರು. ಹಾಗಾಗಿ ಇದನ್ನ ಎಸ್.ಕೆ. ದಾರ್ ಕಮಿಟಿ ಅಂತೀವಿ. ಸ್ನೇಹಿತರೆ, 2026 ಅಲ್ಲಿ ಪ್ರಶ್ನೆಗಳೇನಾಗಿವೆ? ಇನ್ನೂ ಡೆಪ್ತ್ ಹೋಗಿವೆ. ಏನ್ ಹೋಗಿವೆ? ಇದರಲ್ಲಿ ಇದ್ದಂತ ಸದಸ್ಯರು ಯಾರು ಅಂತ ಕೇಳ್ತಾರೆ. ಪನ್ನಾಲಾಲ್, ಜಗತ್ನಾರಾಯಣ್ ಲಾಲ್. ಇನ್ನೂ ಡೆಪ್ತ್ ಆಗಿ ಕೇಳಿದ್ರೆ ಈ ಪನ್ನಾಲಾಲ್ ಅಂತಕ್ಕಂಥವ್ರು ನಿವೃತ್ತ ICS ಅಧಿಕಾರಿ, ರಿಟೈರ್ಡ್ ICS ಆಫೀಸರ್. ಜಗತ್ನಾರಾಯಣ್ ಲಾಲ್ ಯಾರು ಅಂದ್ರೆ ಸಂವಿಧಾನ ರಚನಾ ಮಂಡಳಿಯ ಸದಸ್ಯರುಗಳಲ್ಲೊಬ್ರು. ಹಾಗಾಗಿ ಕಮಿಟಿ ಜೂನ್ 17, 1948, ಈ ಕಮಿಟಿ ಅಧ್ಯಕ್ಷರು ಅಲಹಾಬಾದ್ನ ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶರಾದಂತ ಎಸ್.ಕೆ. ದಾರು. ಇದರಲ್ಲಿ ಇದ್ದಂತ ಮೆಂಬರ್ಸು ಪನ್ನಾಲಾಲು, ಜಗತ್ನಾರಾಯಣ್ ಲಾಲು. ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಲ್ಲಿ ಗಮನಿಸಬೇಕಾದಂತ ಅಂಶ, ಈ ಆಯೋಗವನ್ನ ಯಾತಕ್ಕೋಸ್ಕರ ರಚನೆ ಮಾಡ್ತಾರೆ? ಉದ್ದೇಶ ಏನು? ಈ ಆಯೋಗದ ಉದ್ದೇಶ ಏನು? ನೋಡಿ, ವೆರಿ ಸಿಂಪಲ್. ಈ ಆಯೋಗದ ಉದ್ದೇಶ ಕರ್ನಾಟಕ, ಕೇರಳ, ಆಂಧ್ರ, ಮಹಾರಾಷ್ಟ್ರಗಳ ರಚನೆಯ ಬೇಡಿಕೆಯನ್ನ ಪರಿಶೀಲಿಸಲು. KKAM, ಕರ್ನಾಟಕ, ಕೇರಳ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದ ಗಡಿ ಭಾಗಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಸ್ಟೇಟ್ಗಳನ್ನ ಒಂದು ಅವರ ಬೇಡಿಕೆ ಏನಿತ್ತು ಅದನ್ನ ಪರಿಶೀಲಿಸಲಿಕ್ಕೋಸ್ಕರವಾಗಿ ಈ ಆಯೋಗವನ್ನ ಮಾಡ್ತಾರೆ. ಈ ಆಯೋಗಕ್ಕೆ ನೋಡಿ, ಇದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಗಮನ ಕೊಡಿ. 2026ಕ್ಕೆ ಇಂಥ ಪಾಯಿಂಟ್ಗಳಿಗೆ ಗಮನ ಕೊಡ್ಬೇಕು ನೀವು. ಏನ್ ಹೇಳ್ತಾ ಇದ್ದೀರಾ ಸರ್ ನೀವು ಅಂದ್ರೆ, ಕರ್ನಾಟಕದಿಂದ ಈ ಆಯೋಗಕ್ಕೆ ಸಲಹೆಯನ್ನ ನೀಡ್ಲಿಕ್ಕೆ ಸಹಾಯಕ ಸದಸ್ಯರಾಗಿ, ಯಾಕಂದ್ರೆ ಸ್ಥಳೀಯ ಅರಿವು ಅವ್ರಿಗೆ ಇರ್ಬೇಕಾಗಿತ್ತಲ್ಲ, ಯಾರಿಗೆ? ಕಮಿಟಿನವ್ರಿಗೆ ಸ್ಥಳೀಯ ಅರಿವು ಬೇಕಾಗಿತ್ತಲ್ಲ. ಕರ್ನಾಟಕದಿಂದ
ಸುಬ್ರಹ್ಮಣ್ಯ ಮತ್ತು ಆರ್ ದಿವಾಕರ್ ಅಂತಕ್ಕಂಥ ಇಬ್ಬರು ನಾಯಕರುಗಳನ್ನ ನೇಮಿಸಲಾಗಿತ್ತು. ಕೇಳ್ಬೋದು ನಿಮ್ಗೆ, ಎಸ್ ಕೆ ದಾರ್ ಕಮಿಟಿಗೆ ಸಲಹೆಯನ್ನ ನೀಡಲು ಕರ್ನಾಟಕದಿಂದ ಈ ಕೆಳಗಿನ ಯಾವ ಸದಸ್ಯರನ್ನ ನೇಮಿಸಲಾಗಿತ್ತು? ಸುಬ್ರಹ್ಮಣ್ಯ ಮತ್ತು ದಿವಾಕರ್. ದಿವಾಕರ್ ಮತ್ತು ಗಂಗಾಧರ್ ರಾವ್ ದೇಶಪಾಂಡೆ ಮತ್ತು ಆಲೂರು ವೆಂಕಟರಾಯರು. ದಿವಾಕರ್ ಮತ್ತು ಆಲೂರು ವೆಂಕಟರಾಯರು ಈ ರೀತಿ ಕೊಟ್ಟು ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಸುಬ್ರಹ್ಮಣ್ಯ ಮತ್ತು ದಿವಾಕರ್ ನೋಟ್ ಮಾಡ್ಕೊಳ್ರಿ ಪಾಯಿಂಟ್ ನ. ಅವರು ತಮ್ಮ ಭಾಗದ ಕಲಾಪ ನಡೆಯುವಾಗ ಮಾತ್ರ ಸಭೆಯಲ್ಲಿ ಭಾಗವಹಿಸ್ತಿತ್ತು, ಬಟ್ ವರದಿ ಮಾಡೋ ಅಧಿಕಾರ ಇವ್ರಿಬ್ರಿಗೆ ಇರ್ಲಿಲ್ಲ. ಅಂದ್ರೆ ವಿಚಾರ ಡೆಪ್ತ್ ಆಗಿ ತಿಳ್ಕೊಳ್ರಿ ನೀವು. ಯಾಕಂದ್ರೆ ಇವ್ರಿಬ್ರಿಗೆ ಇಲ್ಲೇನೋ ನಮ್ಮ ಭಾಗದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಎಂದಾಗ ಸ್ಥಳೀಯ ವಿಚಾರಗಳನ್ನ ಆಯೋಗದ ಗಮನಕ್ಕೆ ತರುವ ಅಧಿಕಾರ ಇತ್ತೇ ಹೊರತು ಆ ವರದಿಗೆ ಇವರ ಅಭಿಪ್ರಾಯವನ್ನ ಪರಿಗಣಿಸಲೇಬೇಕೆಂಬ ನಿಯಮ ಇರಲಿಲ್ಲ. ಇವ್ರಿಗೆ ವೋಟಿಂಗ್ ಪವರ್ ಇರಲಿಲ್ಲ. ಅರ್ಥ ಆಯ್ತದಲ್ಲ ನಾನು ಹೇಳ್ತಾ ಇರೋದು? ಈ ತರ ಡೆಪ್ತ್ ಆಗಿ ಓದ್ಕೊಬೇಕು. ಈ ಆಯೋಗ ಏನ್ ಮಾಡ್ತು, 1948 ಡಿಸೆಂಬರ್ 10ರಂದು ತನ್ನ ವರದಿ ಕೊಡ್ತು. ನೋಡಿ, ಇದು ಅಪಾಯಿಂಟ್ ಆಗಿದ್ ಯಾವಾಗ ನಿಮ್ಗೆ ಗೊತ್ತು? ಜೂನ್ 17. ರಿಪೋರ್ಟ್ ಕೊಟ್ಟಿದ್ ಯಾವಾಗ? ಡಿಸೆಂಬರ್ 10. ಈ ರಿಪೋರ್ಟ್ ಏನ್ ಇರುತ್ತೆ ಅಂತ ನಾವು ಭಾವಿಸಿದ್ದು ಅಂದ್ರೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದು. ಬಟ್ ಇದು ಏನ್ ರಿಪೋರ್ಟ್ ಕೊಡುತ್ತೆ ಅಂದ್ರೆ ಭಾಷಾವಾರು ಪ್ರಾಂತ್ಯಗಳ ರಚನೆಯಾದರೆ ದೇಶದ ಐಕ್ಯತೆಗೆ ಧಕ್ಕೆ ಬರುತ್ತದೆ ಅಂತ ರಿಪೋರ್ಟ್ ಕೊಟ್ಬಿಡ್ತು. ಭಾಷಾವಾರು ಪ್ರಾಂತ್ಯಗಳ ರಚನೆಯಾದರೆ ದೇಶದ ಐಕ್ಯತೆಗೆ ಧಕ್ಕೆ ಬರುತ್ತೆ ಅಂತ. ಏನಾಗ್ಬಾರ್ದು ಹೇಳಿ ನಮ್ಮ ಹಾರ್ಟ್ ಬೀಟ್. 19ನೇ ಶತಮಾನದ ಪ್ರಾರಂಭದಿಂದಲೂ ಕೂಡ ಕರ್ನಾಟಕ ಏಕೀಕರಣಕ್ಕೋಸ್ಕರ ನಾವು ಪ್ರಾಣಾರ್ಪಣೆ ಮಾಡ್ಕೊಂಡು ಹೋರಾಡ್ಕೊಂಡು ರಾಷ್ಟ್ರೀಯ ನಾಯಕರ ಗಮನ ಸೆಳ್ಕೊಂಡು ಎರಡೆರಡು ಹೋರಾಟ ಒಟ್ಟೊಟ್ಟಿ ಮಾಡ್ಕೋದೀವಿ. ಒಂದ್ ಕಡೆ ಇಂಡಿಪೆಂಡೆಂಟ್ ಮೂವ್ಮೆಂಟ್, ಇನ್ನೊಂದು ಯುನಿಫಿಕೇಶನ್ ಮೂವ್ಮೆಂಟ್ ನ. ಇವರು ಒಂದೇ 3 ತಿಂಗಳಲ್ಲಿ ಬಂದ್ಬಿಟ್ಟು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಬೇಡ ಅಂತ ಹೇಳ್ಬಿಟ್ರೆ ಕನ್ನಡ ಮಾತಾಡೋರೆಲ್ಲ ಎಲ್ಲಿಗೋಗ್ಬೇಕು? ನಮ್ಮ ಕುಟುಂಬ ಎಲ್ಲೋಗ್ಬೇಕು? ಅದರಲ್ಲೂ ನೋಡಿ, ಇಲ್ಲಿ ವಿಶೇಷವಾಗಿ ಹೇಳ್ತಾರೆ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಮೈಸೂರು ಕರ್ನಾಟಕವನ್ನ ಸೇರ ಬಯಸುವುದಿಲ್ಲ, ಮೈಸೂರು ಸೇರದಿದ್ದರೆ ಕೊಡಗು ಕೂಡ ಕರ್ನಾಟಕದಲ್ಲಿ ಸೇರ ಬಯಸುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲೆಲ್ಲೋ ಒಂಚೂರು ಸಣ್ಣ ಪುಟ್ಟ ವಿರೋಧ ಆಯ್ತು ಅಂತ ಹೇಳಿದ್ನಲ್ಲ, ಅದನ್ನ ಆಧಾರವಾಗಿ ಇಟ್ಕೊಂಡು ಹೇಳ್ತಾರೆ ಮೈಸೂರು ವಿಶಾಲ ಕರ್ನಾಟಕಕ್ಕೆ ಸೇರಲ್ಲ, ಮೈಸೂರಿಗೆ ಸೇರಿದ್ರೆ ಕೊಡಗು ಸೇರಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಬೇಡ, ಇದು ಗಲಾಟೆ ಆಗುತ್ತೆ ಅಂತ ವರದಿ ಕೊಡ್ತಾರೆ. ಯಾವ್ದೋ ಒಂದು ಮೂಲೆಯಲ್ಲ ಆದಂತ ಇದನ್ನ ಇಟ್ಕೊಂಡು. ಈ ವರದಿಯನ್ನ ನಾವು ಕನ್ನಡಿಗರು ಸಾರಸಕ್ತಾಗಿ 99 ಜನರ ಅಭಿಪ್ರಾಯ ಕನ್ನಡಿಗರು ಒಂದುಗೂಡ್ಬೇಕು ಅನ್ನೋದು. ಯಾರೋ 1% ಅಭಿಪ್ರಾಯವನ್ನು ಪರಿಗಣಿಸ್ತಾ ಇದಾರಲ್ಲ ಯಾವ ಲೆಕ್ಕದಲ್ಲಿ? ಅದರಲ್ಲೂ ಕೂಡ ಗಡಿನಾಡ ಕನ್ನಡಿಗರನ್ನ ಸಂಘಟಿಸಿ ಕರ್ನಾಟಕವನ್ನು ಒಂದಿಗೂಡಿಸುವ ಪ್ರಯತ್ನದಲ್ಲಿದ್ದಂತ ತಾಯಿ ಜಯದೇವಿ ತಾಯಿ ಲಿಗಾಡೆ ಅವರು ಈ ವರದಿಯನ್ನ ಕಟುವಾಗಿ ಟೀಕೆ ಮಾಡ್ತಾರೆ. ಅರ್ಥ ಆತದಪ್ಪ ನಾನು ಹೇಳ್ತಾ ಇರೋದು? ಸೊ ಅಲ್ಲಿಗೆ ನಮ್ಮ ಹೋರಾಟ ಮತ್ತೆ ಫೈಟ್ ಸ್ಟಾರ್ಟ್ ಆಗುತ್ತೆ. ನಮ್ದೇ ಸರ್ಕಾರ, ಬ್ರಿಟನ್ ಸರ್ಕಾರ ಅಲ್ಲ, ನಮ್ಮದೇ ಕಮಿಟಿ ಬೇಡ ಅಂತ ಹೇಳ್ಬಿಡ್ತಲ್ರಿ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಬೇಡ, ಮೈಸೂರಿಗೂ ಸೇರಕ್ಕೆ ಇಷ್ಟಲ್ಲ, ಕೊಡಗುಗೂ ಸೇರಕ್ಕೆ ಇಷ್ಟಲ್ಲ, ಅಖಂಡ ಕರ್ನಾಟಕಕ್ಕೆ ಅಂತೇಳಿ ಯಾರೋ ಒಂದಿಬ್ರು ಇದನ್ನ ಪರಿಗಣಿಸ್ಬಿಟ್ಟು, ಸೊ ಆಗ ಸರ್ಕಾರಕ್ಕೆ ಮತ್ತೆ ಒತ್ತಡ ಆಯ್ತು. ಆಗ ಏನ್ ಮಾಡಿದ್ರು, JVP ಸಮಿತಿ ನೇಮಕ ಮಾಡಿದ್ರು 1948ರಲ್ಲಿ. ನೋಡಿ, 1940 ಜೈಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಷಾವಾರು ಪ್ರಾಂತ್ಯಗಳ ಬಗ್ಗೆ ವರದಿ ಮಾಡ್ಲಿಕ್ಕೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲು, ಪಟ್ಟಾಭಿ ಸೀತಾರಾಮಯ್ಯರ ನೇತೃತ್ವದಲ್ಲಿ, ಅಂದ್ರೆ ಈ 3 ಜನ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ಒಂದು ಆಯೋಗ ಆಗುತ್ತೆ. ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್ರು, ಪಟ್ಟಾಭಿ ಸೀತಾರಾಮನವರು ಈ JVP ಕಮಿಟಿಯ ಮೆಂಬರ್ಸ್ಗಳು. ಇದನ್ನ ಅಧ್ಯಕ್ಷರೇ ಇಲ್ಲದ ಸಮಿತಿ ಅಂತ ಕರಿತೀವಿ. ಯಾಕಂದ್ರೆ 3 ಸಮಾನವಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ, ಹಾಗಾಗಿ ಅಧ್ಯಕ್ಷರೇ ಇಲ್ಲದ ಸಮಿತಿ ಅಂತ ಕೂಡ ಕರಿತೀವಿ. ಇದೇನ್ ಕಾಯ್ತು, ಕರ್ನಾಟಕ, ಆಂಧ್ರ, ಕೇರಳಗಳ ರಚನೆಯ ಕುರಿತು ವರದಿ ಮಾಡಬೇಕಿತ್ತು, ಇದ್ರ ಉದ್ದೇಶ. 1949 ಏಪ್ರಿಲ್ 1ನೇ ತಾರೀಕು ಇದು ರಿಪೋರ್ಟ್ ಆಗ್ತು. ಈ ಕಮಿಟಿ ರಿಪೋರ್ಟ್ ಮಾಡ್ತು 1949 ಏಪ್ರಿಲ್ 1ನೇ ತಾರೀಕು. 48ರಲ್ಲಿ ಕಮಿಟಿ ಅಪಾಯಿಂಟ್ ಮಾಡಿದ್ರು, 49ರಲ್ಲಿ ರಿಪೋರ್ಟ್ ಕೊಡ್ತು. ಇದು ಹೆಂಗ್ ರಿಪೋರ್ಟ್ ಕೊಡ್ತು ಅಂದ್ರೆ, ಆಂಧ್ರ ಯೋಗ್ಯವಾಗಿದೆ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆಯಾಗಲು ಅಂತ ಒಪ್ಪಿಗೆ ಸೂಚಿಸ್ತು. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನೂ ಮಾತಾಡ್ಲಿಲ್ಲ, ಏನು ಹೇಳಿಲ್ಲ ಹೆಂಗ್ ಮಾಡ್ಬೇಕು ಕರ್ನಾಟಕನ ಅಂತ. ಆಂಧ್ರ ರಚನೆ ಮಾತ್ರ ಒಪ್ಪಿಗೆ ಸೂಚಿಸ್ತು. ಯಾವುದು? JVP ಕಮಿಟಿ. ಅರ್ಥ ಮಾಡ್ಕೊಂಡ್ರೆ ಸ್ಟೋರಿನ. JVP ಕಮಿಟಿ ಇವನ್ನೆಲ್ಲ ಒಂದು ಅಂಡರ್ಲೈನ್ ಮಾಡ್ಕೊಬೇಕು ಬುಕ್ಕಲ್ಲಿ. ವೆರಿ 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 ಇಂಪಾರ್ಟೆಂಟ್. ಲಾಸ್ಟ್ KS ಮೇನ್ಸ್ ಅಲ್ಲಿ ಕೂಡ ಪ್ರಶ್ನೆ ಕೇಳಿದರೆ, ಕರ್ನಾಟಕ ರಾಜ್ಯ ರಚನೆಗೆ ಕೇರಳ ರಚನೆಗೆ ಸ್ವಲ್ಪ ಸಮಸ್ಯೆ ಇದೆ, ಈಗ ಬೇಡ ಅಂತು, ಈಗ ಟೈಮ್ ಸಂದರ್ಭ ಒದಗಿ ಬಂದಿಲ್ಲ, ಇನ್ ಸ್ವಲ್ಪ ಟೈಮ್ ತಾಣನ ಅಂತು. ಇದನ್ನ ವಿರೋಧಿಸಿ 1951ರಲ್ಲಿ ಅಸ್ತಿತ್ವಕ್ಕೆ ಬಂದ ಏಕೀಕರಣ ಪಕ್ಷವು ಚಳುವಳಿಯನ್ನ ತೀವ್ರಗೊಳಿಸ್ತು. ಯಾವ್ದದು? ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ 1952. ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ನ ಸ್ಥಾಪಕರು ಯಾರು ಅಂತ ಕೇಳಿದರೆ ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ಏಕೀಕರಣ ಪಕ್ಷ ಇದೊಂದು ಪೊಲಿಟಿಕಲ್ ಪಾರ್ಟಿ. ಇದು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಈ ವರದಿಯನ್ನ ವಿರೋಧಿಸಿ, ಏನ್ರಿ ಕನ್ನಡಿಗರಿಗೆ ಯೋಗ್ಯತೆ ಇಲ್ಲ ಒಂದುಗೂಡಕ್ಕೆ, ಹೆಂಗ್ರಿ ನೀವು ರಿಪೋರ್ಟ್ ಮಾಡೋದ್ರಿ ಅಂತ ಹೇಳಿ 1952ರಲ್ಲಿ ಒಂದು ಪಕ್ಷ ಆಗುತ್ತೆ ಇದ್ರ ವಿರುದ್ಧ ಹೋರಾಡ್ಲಿಕ್ಕೆ. ಅದನ್ನ ಸ್ಥಾಪನೆ ಮಾಡಿದ್ದು ಅಳವಂಡಿ ಶಿವಮೂರ್ತಿ ಮತ್ತು KR ಕಾರಂತ. ನೋಟ್ ಮಾಡ್ಕೊಳ್ರಿ. ಈ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ 1952
ಅಳವಂಡಿ ಶಿವಮೂರ್ತಿ ಸ್ವಾಮಿ, KR ಕಾರಂತ ಅವರು ಸಮಾಜವಾದಿಗಳಿವರು. ಅದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಇವ್ರ ನೇತೃತ್ವದಲ್ಲಿ ಸ್ಥಾಪನೆ ಆಗುತ್ತೆ. ಕರ್ನಾಟಕ ಏಕೀಕರಣ ಚಳವಳಿಯ ಹೋರಾಟವನ್ನ ತೀವ್ರಗೊಳಿಸಿದ ಸ್ವತಂತ್ರ ನಂತರದಲ್ಲಿ ಪ್ರಾರಂಭವಾದಂತಹ ಪಕ್ಷ ಯಾವುದು ಅಂತ ಕೇಳಿದ್ರೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್. ಓಕೆ ಸ್ನೇಹಿತರೆ, ಇಲ್ಲಿ ಪೊಟ್ಟಿ ಶ್ರೀರಾಮುಲು ಉಪವಾಸಕ್ಕೆ ಹೋಗ್ತಾರೆ, ಆಂಧ್ರ ಪ್ರದೇಶದ ರಚನೆ ಆಗುತ್ತೆ. ಏನ್ ಸರ್ ಇದು? ಒಂದ್ ಕಡೆ ನಾವು ವಿರೋಧ ಮಾಡಿ ಹೋರಾಟ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಏನಾಗುತ್ತೆ, ಈ JVP ಕಮಿಟಿ ಸಲಹೆ ಮಾಡಿದ್ರು ಕೂಡ ಆಂಧ್ರ ರಚನೆ ಆಗ್ಲಿಲ್ಲ. ಸಲಹೆ ಏನೋ ಮಾಡ್ತು, ಆದ್ರೆ ಆಂಧ್ರ ರಚನೆ ಆಗ್ಲಿಲ್ಲ. ಒಂದ್ ಕಡೆ ಕನ್ನಡಿಗರು ಹೋರಾಟ ಮಾಡ್ತಿದೀವಿ, ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ನ 1952 ನಲ್ಲಿ ಸ್ಟಾರ್ಟ್ ಮಾಡ್ಕೊಂಡು, ಇನ್ನೊಂದ್ ಕಡೆ ಆಂಧ್ರಕ್ಕೇನೋ ಖುಷಿ ಸಿಕ್ಕಿತ್ತು ಸಮಿತಿಯ ವರದಿ, ಆದ್ರೆ ಆಂಧ್ರ ಪ್ರದೇಶ ರಚನೆ ಆಗ್ಲೇ ಇಲ್ಲ, ಬರೀ ಸಮಿತಿಯ ವರದಿಯಲ್ಲೇ ನಿಂತೋಯ್ತು. 1957ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದು ಆಂಧ್ರದಲ್ಲಿ, ಆದ್ರೂ ಕೇಂದ್ರ ಸರ್ಕಾರ ಆಂಧ್ರ ರಚನೆಗೆ ಮುಂದಾಗಲಿಲ್ಲ. ಆಗ ಪೊಟ್ಟಿ ಶ್ರೀರಾಮುಲು ಅಂತ ದ ಗ್ರೇಟೆಸ್ಟ್ ಲೀಡರ್ ಆಫ್ ಆಂಧ್ರ, ಪೊಟ್ಟಿ ಶ್ರೀರಾಮುಲು, ನೋಟ್ ಮಾಡ್ಕೊಳ್ರಿ. ಪೊಟ್ಟಿ ಶ್ರೀರಾಮುಲು 1952ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಉಪವಾಸ ಕೂತ್ಬಿಡ್ತಾರೆ. 58 ದಿನ ಉಪವಾಸ. ವೆರಿ ಸೀರಿಯಸ್ಲಿ, ಆನೆಸ್ಟ್ಲಿ ಹೇಳ್ತೀನಿ, ಅವತ್ತಿನ ಲೀಡರ್ಗಳು ಹೆಂಗಿದ್ರೆ ಅಂದ್ರೆ ಜನನಾಯಕರಿವರು, ಜನರಿಂದ ನಾಯಕರಿವರು. ಜನ ಇವ್ರನ್ನ ಇವ್ರ ಹೋರಾಟದ ಮೂಲಕ ಇವ್ರ ನಾಯಕರು ಅಂತ ಗುರುತಿಸ್ಕೊಂಡವ್ರು. ಉಪವಾಸ ಕೊಡ್ತಾರ್ರಿ. ಒಂದು ಆಂಧ್ರ ಭಾಷಾವರ ಪ್ರಾಂತ್ಯ ಆಗ್ಬೇಕು ಅಂದ್ರೆ ಅಷ್ಟು ಭಾಷಾಭಿಮಾನ, ಪ್ರದೇಶಾಭಿಮಾನ ಇದ್ದಂತ ನಾಯಕ ಪೊಟ್ಟಿ ಶ್ರೀರಾಮುಲು 52 ದಿವಸ ಉಪವಾಸ ಮಾಡ್ಬಿಟ್ಟು 1952 ಡಿಸೆಂಬರ್ 15ನೇ ತಾರೀಕು ಮರಣವಂತಾರೆ. ಡೇಟ್ಗಳು ಸಮೇತ ಹೇಳ್ತಿದ್ದೀನಿ ಸ್ನೇಹಿತರೆ ನಾನು. ನೀವು ನೋಟ್ ಮಾಡ್ಕೋಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ವೆರಿ 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 ಇಂಪಾರ್ಟೆಂಟ್ ಈ ಸ್ವತಂತ್ರೋತ್ತರ ಕರ್ನಾಟಕ ಚಳವಳಿ. ಯಾರು ವಿಡಿಯೋ ನೋಡ್ತಿದ್ದೀರಾ ಸ್ಕಿಪ್ ಮಾಡಬಾರ್ದು ನನ್ನ ಪ್ರಕಾರವಾಗಿ ನೀವು. ನೆಕ್ಸ್ಟ್ 1952 ಡಿಸೆಂಬರ್ 19, ಯಾಕಂದ್ರೆ ನಮ್ಮ ದೇಶದಲ್ಲಿ ಏನಾರು ಆಗ್ಬೇಕು ಅಂದ್ರೆ ಯಾವ್ದಾರ ಒಂದು ಹೆಣ ಬೀಳ್ಬೇಕು ದೊಡ್ಡ ಮಟ್ಟದ, ಆವಾಗ ಎಚ್ಚೆತ್ಕತ್ತಾರೆ, ಮುಂಚಾಗ ಎಚ್ಚೆತ್ಕೊಳಲ್ಲ. 19 ಪ್ರಧಾನಿ ನೆಹರೂರವರು ಆಂಧ್ರ ಪ್ರದೇಶ ರಚನೆಯ ತೀರ್ಮಾನವನ್ನು ಪಾರ್ಲಿಮೆಂಟ್ ನಲ್ಲಿ ಪ್ರಕಟಿಸ್ಬಿಟ್ರು. ಯಾವಾಗ ಪೊಟ್ಟಿ ಶ್ರೀರಾಮುಲು ಪ್ರಾಣಾರ್ಪಣೆ ಆಯ್ತು ಅವಾಗ ತಕ್ಷಣವೇ ಪಾರ್ಲಿಮೆಂಟ್ ಅಲ್ಲಿ ಕೂಡ ಏನಾಗೋಯ್ತು, ಆಂಧ್ರ ಪ್ರದೇಶ ರಚನೆಗೆ ಅನುಮೋದನೆ ಸಿಕ್ಬಿಡ್ತು. 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಯ್ತು. ಕೇಳ್ಬೋದು ನಿಮ್ಗೆ ಆಂಧ್ರ ಪ್ರದೇಶ ಯಾವಾಗ ರಚನೆ ಆಯ್ತು ಅಂತ. ಇದನ್ನ ಭಾರತದ ಮೊದಲ ಭಾಷಾವಾರು ಪ್ರಾಂತ್ಯ ಅಂತ ಕರಿತೀವಿ. ಯಾವ್ದನ್ನ? ಆಂಧ್ರವನ್ನ ಭಾರತದ ಮೊದಲ ಭಾಷಾವಾರು ಪ್ರಾಂತ್ಯ. ಇಲ್ಲಿಗೆ ನಮ್ಗೆ ಹೊಟ್ಟೆಗೆ ಬೆಂಕಿ ಬಿತ್ತು. ಪಕ್ಕದಾಗ ನಮ್ ಜೊತೆ ಹೋರಾಟ ಮಾಡಿದವರು ಆಂಧ್ರನ ಭಾಷಾವಾರು ಪ್ರಾಂತ್ಯ ಮಾಡ್ಕೊಂಡ್ರು. ತೆಲುಗು ಮಾತಾಡೋರೆಲ್ಲ ಒಂದ್ ಕಡೆಗೆ ಬಂದ್ರು ಬಹುತೇಕ. ಕನ್ನಡಿಗರ ಪಾಡೇನು? ಮತ್ತೆ ನಮ್ದು ಹೋರಾಟ ಕಂಟಿನ್ಯೂ ಆಯ್ತು. ಈ ಹೋರಾಟದ ನಡುವೆ ಜಸ್ಟಿಸ್ ವಾಂಚು ಕಮಿಟಿ ನೇಮಕ ಆಯ್ತು. ವೆರಿ ಇಂಪಾರ್ಟೆಂಟ್ ನೋಡಿ. ನಾನು ಸಣ್ಣ ಅಂಶಗಳನ್ನು ಕೂಡ 16 ಪುಸ್ತಕ ರೆಫರ್ ಮಾಡಿ ತಂದಿದ್ದೀನಿ, ನೀವು ನೋಡ್ಬೇಕಿಲ್ಲಿ. ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್, ಅದು ಡೀಟೈಲ್ ಆಗಿ. ಕಮೆಂಟ್ ಮಾಡಿ ನಿಮ್ಗೆ ಖುಷಿ ಆಯ್ತು ಅಂದ್ರೆ. ಜಸ್ಟಿಸ್ ವಾಂಚು ಸಮಿತಿ 1953 1953ರಲ್ಲಿ ನೋಡಿ. ಇಲ್ಲಿ ಇದೇನಕ್ಕೆ ಅಂದ್ರೆ ಬಳ್ಳಾರಿ ಇದುವರೆಗೂ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು, ಹೌದಲ್ವಾ? ಮದ್ರಾಸಿಗೆ ಸೇರಿತ್ತು. ಈಗ ಇದನ್ನ ಆಂಧ್ರಕ್ಕೆ ಸೇರಿಸ್ಬೇಕಾ ಕರ್ನಾಟಕಕ್ಕೆ ಸೇರಿಸ್ಬೇಕಂತ ಗೊಂದಲ ಬಂತು. ಭಾಷಾವಾರ ಪ್ರಾಂತ್ಯವಾಗಿ ಆಂಧ್ರ ಯಾವಾಗ ನೇಮಕ ಆಯ್ತಲ್ಲ ಅವಾಗ ಇದನ್ನ ಬಳ್ಳಾರಿನ ಏನ್ ಮಾಡೋದು ಅಂತ. ಮೇ ತಿಂಗಳು 5ನೇ ತಾರೀಕು, ಜನವರಿ ತಿಂಗಳು 1953 1953ರಲ್ಲಿ ರಾಜಸ್ಥಾನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತ ಜಸ್ಟಿಸ್ ವಾಂಚು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ಯಾರು. ಈ ಜಸ್ಟಿಸ್ ವಾಂಚು ಯಾರು? ರಾಜಸ್ಥಾನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಏನಕ್ಕೆ ಈ ಕಮಿಟಿ ಆಯ್ತು? ಬಳ್ಳಾರಿ ಜಿಲ್ಲೆನ ಆಂಧ್ರಕ್ಕೆ ಸೇರಿಸ್ಬೇಕಾ ಕರ್ನಾಟಕಕ್ಕೆ ಸೇರಿಸ್ಬೇಕಾ? ಇದುವರೆಗೂ ಎಲ್ಲಿತ್ತದು? ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ನೋಟ್ ಮಾಡ್ಕೊಳ್ಳಿ ಚೆನ್ನಾಗಿ, ಮೊನ್ನೆ PC ಎಕ್ಸಾಮ್ ಅಲ್ಲಿ ಕೇಳಿದರೆ. ಸೊ ಇಲ್ಲಿ ನೋಡಿ, 7/2/1953ರಲ್ಲಿ ಇದು ಒಂದು ವರದಿ ಕೊಡ್ತು. ಈ ವರದಿ ಪ್ರಕಾರ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಆಲೂರು, ಅದ್ವಾನಿ, ರಾಯದುರ್ಗ, ಯಾವ್ಯಾವ ಹೇಳ್ರಿ? ಆಲೂರು, ಅದ್ವಾನಿ, ರಾಯದುರ್ಗ. ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ಹೇಳ್ರಿ ತಾಲೂಕು? ಆಲೂರು, ಅದ್ವಾನಿ, ರಾಯದುರ್ಗ. ಈ 3 ತಾಲೂಕನ್ನ ಆಂಧ್ರಕ್ಕೆ ಕಳಿಸ್ಬಿಡಿ. ಹರಪನಹಳ್ಳಿ, ಅಡಗಲಿ, ಹೊಸಪೇಟೆ, ಕೂಡ್ಲುಗಿ, ಸೊಂಡೂರು, ಸಿರ್ಗುಪ್ಪ ಇವನ್ನ ಮೈಸೂರು ರಾಜ್ಯಕ್ಕೆ ಸೇರಿಸ್ರಿ ಅಂತ ಹೇಳಿರು. ಮಾತ್ರ ಇದು ನಮ್ಮ ಏಕೀಕರಣ ಚಳವಳಿಯ ಮತ್ತೊಂದು ದೊಡ್ಡ ಜಯ ಅಂತ ಕರಿಬಹುದು. ಆಲೂರು, ಅದ್ವಾನಿ, ರಾಯದುರ್ಗಗಳನ್ನ ಕಳ್ಕೊಂಡ್ರು ಕೂಡ ಮದ್ರಾಸ್ ಪ್ರಾಂತ್ಯದಲ್ಲಿದ್ದಂತ ಈ ಪ್ರದೇಶಗಳು ಮೈಸೂರು ಪ್ರಾಂತ್ಯಕ್ಕೆ ಸೇರ್ಬೇಕು ಅಂತ ತೀರ್ಪು ಕೊಟ್ರು. ಇಲ್ಲಿ ಏಕೀಕರಣ ಹೋರಾಟಕ್ಕೆ ಮೊದಲನೇ ಸ್ಟೆಪ್ ಅಲ್ಲಿ ಜಯ ಸಿಕ್ತು. ಅರ್ಥ ಮಾಡ್ಕೊಂಡ್ರೆ, ಆಲೂರು, ಅದ್ವಾನಿ, ರಾಯದುರ್ಗ ಅದಕ್ಕೆ, ಹರಪನಹಳ್ಳಿ, ಅಡಗಲಿ, ಹೊಸಪೇಟೆ, ಕೂಡ್ಲುಗಿ, ಸೊಂಡೂರು, ಸಿರುಗುಪ್ಪ ಮೈಸೂರು ರಾಜ್ಯಕ್ಕೆ ಸೇರ್ಬೇಕು ಅಂತ ತೀರ್ಪು ಮಾಡ್ತು. ಇದು ಒಂಥರ ಕನ್ನಡಿಗರಿಗೆಲ್ಲ ಒಂದ್ ಸ್ವಲ್ಪ ಅಸಮಾಧಾನದ ನಡುವೆ ಸಮಾಧಾನ ಕೂಡ ಬಂತು. ಸ್ನೇಹಿತರೆ, ಬಳ್ಳಾರಿ ತಾಲೂಕಿತ್ತಲ್ಲ, ಸಿಟಿ ಬಳ್ಳಾರಿ, ಇದ್ರ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಯ್ತು. ಇದನ್ನ ಯಾವುದೇ ತೀರ್ಮಾನ ಮಾಡಕ್ಕೆ ಜಸ್ಟಿಸ್ ವಾಂಚು ಸಮಿತಿ ಕೈಲಿ ಆಗ್ಲಿಲ್ಲ. ನಾನು ಆ ಪರ್ಟಿಕ್ಯುಲರ್ ಬಳ್ಳಾರಿನ ಹೇಳ್ತಾ ಇದ್ದೀನಿ. ಅವಾಗ ಜಸ್ಟಿಸ್ ಮಿಶ್ರಾ ಕಮಿಟಿ ಮಾಡಿದ್ರು 1953ರಲ್ಲಿ. ಜಸ್ಟಿಸ್ ಮಿಶ್ರಾ ಕಮಿಟಿ
ಬಳ್ಳಾರಿ ಬಗ್ಗೆ ಉದ್ಭವಿಸಿದ ಸಮಸ್ಯೆಯನ್ನು ಬಗೆಹರಿಸಲು ಏಪ್ರಿಲ್ 1953ರಲ್ಲಿ ಹೈದರಾಬಾದಿನ ಮುಖ್ಯ ನ್ಯಾಯಾಧೀಶರು ಜಸ್ಟಿಸ್ ವಾಂಚು ರಾಜಸ್ಥಾನದವರು, ಈಗ ಹೈದರಾಬಾದ್ ಅಂದ್ರೆ ಆಂಧ್ರ ಪ್ರದೇಶದ ಮುಖ್ಯ ನ್ಯಾಯಾಧೀಶರಾದಂತ LS ಮಿಶ್ರಾ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಆಯ್ತು. ನಮ್ಗನ್ನಿಸ್ತು ಈ ಕಮಿಟಿ ಆದಾಗ ಯಾಕೋ ಬಳ್ಳಾರಿ ಕರ್ನಾಟಕಕ್ಕೆ ಸೇರಂಗ್ ಕಾಣಲ್ಲ ಅಂತ. ಆದ್ರೆ ಈ ಆಯೋಗ ಡೀಪ್ ಸ್ಟಡಿ ಮಾಡಿ ನ್ಯಾಯ ಎತ್ತಿತ್ತು ತೀರ್ಮಾನ ಕೊಡ್ತು, ಬಳ್ಳಾರಿ ತಾಲೂಕನ್ನು ಕೂಡ ಮೈಸೂರಿಗೆ ಸೇರಿಸ್ಬಿಡ್ರಿ ಅಂತ ಹೇಳಿ. ನೋಡಿ, ಬಳ್ಳಾರಿ ತಾಲೂಕು ಸುಮ್ನೆ ಮೈಸೂರಿಗೆ ಸೇರಿಲ್ಲ. ರಂಜಾನ್ ಸಾಬ್ ಅಂತ ವ್ಯಕ್ತಿಯ ಪ್ರಾಣಾರ್ಪಣೆ ಆಗಿದೆ. ಬಳ್ಳಾರಿನ ಮೈಸೂರು ಸೇರ್ಪಡೆ ಮಾಡ್ಬೇಕು ಅಂತೇಳಿ ರಂಜಾನ್ ಸಾಬ್ ಅಂತಕ್ಕಂಥ ವ್ಯಕ್ತಿ ಈ ಹೋರಾಟದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನೋಡ್ತೀವಿ. ಬಳ್ಳಾರಿ ಸೇರ್ಪಡೆ ಹೋರಾಟದಲ್ಲಿ ಮೃತನಾದ ವ್ಯಕ್ತಿ ರಂಜಾನ್ ಸಾಬ್. ಅರ್ಥ ಆಯ್ತಾ? ಈಗ ಜಸ್ಟಿಸ್ ವಾಂಚು ಸಮಿತಿಗೂ SL ಮಿಶ್ರಾ ಸಮಿತಿಗೂ ಇರೋ ವ್ಯತ್ಯಾಸ ಅರ್ಥ ಆಯ್ತಾ? ಯಾಕೆ ಈ ಕಮಿಟಿಗಳು ನೇಮಕ ಅದು ಅಂತ. ತುಂಬಾ ಈ ತರ ಡೀಪ್ ಓದಿ ಪ್ರಶ್ನೆಗಳು ಎಲ್ಲಿ ಮಿಸ್ ಆಗ್ತವ್ರಿ? ಸ್ಟೇಟ್ಮೆಂಟ್ ಗೊತ್ತಾಗ ಬೇಕಾದ್ರೂ ಕೇಳಿ, ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಹೇಗೆ ಆರ್ ಕಾರಣವಾಗಿದೆ ಅಥವಾ ಹೇಗೆ ಆರ್ ಕಾರಣವಾಗಿಲ್ಲ ಅಂತನಾದ್ರು ಕೇಳಿ, ಮ್ಯಾಥ್ ಫಾಲೋಯಿಂಗ್ ಆದ್ರೂ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಕಂಟೆಂಟ್ ತಲೆ ಒಳಗಡೆ ಇದ್ರೆ ಆರಾಮಾಗಿ ಉತ್ತರ ಬರಿಬಹುದು ಸ್ನೇಹಿತರೆ. ಏನಂತೀರಾ? ನೀವೇನಂತೀರಾ? ಯೂಸ್ ಆಗ್ತಾ ಇದೆಯಾ ವಿಡಿಯೋ? ಯೂಸ್ ಆಗ್ತಾ ಇದ್ರೆ ನೀವು ನನ್ಗೊಂದು ಸಹಾಯ ಮಾಡ್ಬೇಕಲ್ಲ ಸರ್. ನೀವು KA ಕ್ವಶನ್ ಬ್ಯಾಂಕ್ ಡಿಸ್ಕಸ್ ಮಾಡಿ, ಚಾಪ್ಟರ್ ವೈಸ್ ಕ್ವಶನ್ ಡಿಸ್ಕಸ್ ಮಾಡಿ ನೀವು ಹೇಳ್ತಾ ಇದ್ದೀರಾ, ಖಂಡಿತ ಐ ಆಮ್ ಅಕ್ಸೆಪ್ಟ್. ಇನ್ನೂ ಇನೋವೇಟಿವ್ ಆಗಿ ಮಾಡ್ತೀನಿ, ನೀವು ಕಾಯ್ತಾ ಇರ್ರಿ. ಈ ಚಾನಲ್ ಮುಖಾಂತರ ಈ ಕರ್ನಾಟಕ ಇತಿಹಾಸ ಒಂದು ಹಂತಕ್ಕೆ ಮುಗಿಸಿದ್ನಲ್ಲ, ಈ ಚಾನಲ್ ಮುಖಾಂತರ ಇನ್ನೂ ಒಂದೇನೋ ಹೊಸದು ಕೊಡ್ಬೇಕು ಅಂತಿದ್ದೀನಿ. ಇದ್ರ ಜೊತೆಗೆ ನೀವು ಈ ಬೆಂಬಲ ನನಗೆ ಬೇಕು ಅಂದ್ರೆ ನೀವು ಶೇರ್ ಮಾಡ್ಬೇಕು ವಿಡಿಯೋ. ನೀವು ಶೇರ್ ಮಾಡ್ಬೇಕು. ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಿನಾ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ನಿಮ್ಮನ್ನಲ್ದೆ ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ಲಿ ನಾನು, ಹೌದಲ್ವಾ? ಸೊ ನಿಮ್ಮಿಂದ ನಾನು, ನನ್ನಿಂದ ನೀವಲ್ಲ. ನಿಮ್ ಪ್ರೇರಣೆಯಿಂದ ನನಗೆ ವಿಡಿಯೋ ಫಸ್ಟ್ ಏನೋ ಒಂದು ಇರ್ಲಿ, ನಂದು ಅಂತ ಒಂದು ವಿಡಿಯೋ ಮಾಡಕ್ ಶುರು ಮಾಡಿದೆ. ವಾರಕ್ಕೆ 15 ದಿವಸಕ್ಕೆ, ತಿಂಗಳಿಗೆ ಒಂದು. ಬಟ್ ಯಾವಾಗ ಈ ಗುಡ್ ರೆಸ್ಪಾನ್ಸ್ ನೋಡಿ, ಏನ್ರಿ ಒಂದ್ ತಿಂಗಳು 2 ತಿಂಗಳಲ್ಲಿ 16-17 ಸಾವಿರ ಸಬ್ಸ್ಕ್ರೈಬರ್, ಅದು ಇಂಥ ಟೈಮಲ್ಲಿ ಬಂದ್ಬಿಟ್ರಲ್ಲ, ನನಗೆ ಒಂಥರ ಮೋಟಿವೇಟ್ ಆಗ್ಬಿಡ್ತು. ನೀವು ಕೆಳಗಡೆ ಹಾಕೋ ಕಮೆಂಟ್ಗಳು ನೋಡ್ಬಿಟ್ಟು. ಹಾಗಾಗಿ ಎಫರ್ಟ್ ಹಾಕಿ ಇನ್ನೂ ಹಾಗಾದ್ರೆ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಇನ್ನೂ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಇನ್ಸ್ಪಿರೇಷನ್ ಹಾಕೊಂಡು ಹೊಸ ಐಡಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ, ಬಳ್ಳಾರಿ ಸೇರ್ಪಡೆ ಹೋರಾಟದಲ್ಲಿ ಮೃತನಾದಂತ ವ್ಯಕ್ತಿ ರಂಜಾನ್. ಈಗ ನಾನಲ್ ಕಾಂಗ್ರೆಸ್ ಅಧಿವೇಶನ, ನಾನಲ್ ನಗರದಲ್ಲಿ, ಆಂಧ್ರದಲ್ಲಿ ಬರುತ್ತೆ ನಾನಲ್ ನಗರ. 1953ರಲ್ಲಿ ಒಂದು ಅಧಿವೇಶನ ಆಯ್ತು, ಕಾಂಗ್ರೆಸ್ ಅಧಿವೇಶನ. ಇಲ್ಲಿ ಏನಂತ ಅಂದ್ಬಿಟ್ರು ಗೊತ್ತಾ ಇವರು? ಆಂಧ್ರ ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಂತ್ಯಗಳನ್ನ ಭಾಷಾವಾರು ವಿಂಗಡಣೆ ಮಾಡುವ ಅಗತ್ಯ ಸದ್ಯಕ್ಕಿಲ್ಲ ಅಂತ ಹೇಳ್ಬಿಟ್ರು. ಅಲ್ಲೇ ಮತ್ತೆ ಕನ್ನಡಿಗರಿಗೆ ಅದಕ್ಕೆ ಬೆಂಕಿ ಬಿತ್ತು. ಏನಂತ? ಅಲ್ರೇ ಆಂಧ್ರ ಕೊಟ್ರಿ, ನಮ್ಮನ್ ಮಾಡ್ತೀರಾ? ಅಟ್ಲೀಸ್ಟ್ ಬಳ್ಳಾರಿನ ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಟ್ಟಂತ ನೀವು ನಮಗೆ ಖಂಡಿತ ಕನ್ನಡ ನಾಡನ್ನ ಒಂದುಗೂಡಿಸ್ಕೊಡ್ತೀರಾ ಅಂತ ಭರವಸೆ ಇತ್ತು. ಇಂಥ ತೀರ್ಮಾನ ಮಾಡ್ಬಿಟ್ರೆ ನಮ್ಗೆ ಏನಾಗ್ಬೋದು ನೋಡೋಣ. ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅಂದ್ರೆ ಒಬ್ಬ ಮನುಷ್ಯನ್ ಕೋಪ ಫ್ರಸ್ಟ್ರೇಷನ್ ಎಲ್ಗೂ ಹೋಗ್ಬೋದು ಹೇಳ್ರಿ. ಅಧಿವೇಶನ ನಡೀತಿರ್ಬೇಕಾದ್ರೇನೆ ಅಂಧಾನಪ್ಪ ದೊಡ್ಡಮೇಟಿ, ಈ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಮಹಾನ್ ಹೆಸರು ಎಕ್ಸಾಮ್ ದೃಷ್ಟಿಯಿಂದ. ಜಕ್ಕಲಿಯಲ್ಲಿ ಅವರ ಸ್ವಗ್ರಾಮ ಧಾರವಾಡದ ಜಕ್ಕಲಿ ಅಂಧಾನಪ್ಪ ದೊಡ್ಡಮೇಟಿ ಅವರು ಜಕ್ಕಲಿ ಗ್ರಾಮದಲ್ಲಿ ನೋಡಿ. ಅದ್ರ ಜೊತೆಗೆ ಸೇರ್ಕೊಳ್ಳಿ, ಎರಡೆರಡು ಹೆಸರು ಕೇಳ್ಬಿಡ್ತಾರೆ ಒಟ್ಟಿಗೆ. ಶಂಕರ್ ಗೌಡ್ ಪಾಟೀಲ್ರು ಹುಬ್ಬಳ್ಳಿ ಅದರಗುಂಚಿಯಲ್ಲಿ, ಅಂಧಾನಪ್ಪ ದೊಡ್ಡಮೇಟಿ ಅವರು ಜಕ್ಕಲಿಯಲ್ಲಿ, ಶಂಕರಗೌಡ ಪಾಟೀಲ್ರು ಹುಬ್ಬಳ್ಳಿಯ ಅದರ್ಗುಂಚಿಯಲ್ಲಿ. ನೋಟ್ ಮಾಡ್ಕೊಳ್ರಿ, ವೆರಿ 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 ಇಂಪಾರ್ಟೆಂಟ್. ಅಮರಣಾಂತ ಉಪವಾಸ ಕೈಗೊಂಡ್ರು. ಹೆಂಗೆ ಪೊಟ್ಟಿ ಶ್ರೀರಾಮುಲು ಆಂಧ್ರ ಒಂದುಗೂಡಿಸ್ಬೇಕು ಅಂತ 52 ದಿವಸ ಉಪವಾಸ ಮಾಡಿ ಸತ್ರೋ, ನಮ್ ಕನ್ನಡಿಗರಿ ಅಂತ ಕೈ ಬಳೆ ತೊಟ್ಕೊಂಡ್ ಕೂತಿದ್ರು. ಅವರೂ ಕೂತ್ರು ನೋಡಿ ಉಪವಾಸ. ನಾವ್ ಯಾವತ್ತೂ ಹಿಂಸಾತ್ಮಕ ಹೋರಾಟ ಮಾಡದಂತವ್ರಲ್ಲ, ಅಹಿಂಸೆಯ ಮೂಲಕನೇ ಸಾಧಿಸ್ತಂತವ್ರು ಕನ್ನಡಿಗರು. ಅಂಧಾನಪ್ಪ ದೊಡ್ಡಮೇಟಿ ಜಕ್ಕಲಿ ಗ್ರಾಮದಲ್ಲೇ ಉಪವಾಸ ಕೂತ್ಬಿಟ್ರು. ಕನ್ನಡ ನಾಡು ಒಂದುಗೂಡವರೆಗೂ ನಾನು ಪ್ರಾಣ ಹೋದ್ರು ಸರಿ ಊಟ ಮಾಡಲ್ಲ ಅಂತ. ಶಂಕರ್ ಗೌಡ ಪಾಟೀಲ್ರು ಅದೇ ಚಾಲೆಂಜ್ ತಗೊಂಡು ಅದರ್ಗುಂಚಿಯಲ್ಲಿ ಒಂದು ತೊಟ್ಟು ನೀರು ಕುಡಿಯಲ್ಲ ಅಂತ ಕೂತ್ಕೊಂಡ್ರು. ಯಾವಾಗ ಇವ್ರು ಹಿಂಗ್ ಕೂತ್ಕೊಂಡ್ರು, ಒಂದ್ ಕಡೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಪೊಟ್ಟಿ ಶ್ರೀರಾಮುಲು ಅವ್ರ ಸಾವು ನಂತರ ಆದಂತ ಬೆಳವಣಿಗೆಗಳು, ಭಾರತ ಸರ್ಕಾರ ಇಮ್ಮಿಡಿಯೇಟ್ ಫಜಲ್ ಆಲಿ ಆಯೋಗವನ್ನ 1953 ಅಪಾಯಿಂಟ್ ಮಾಡಿಬಿಡ್ತು. ಫಜಲ್ ಆಲಿ ಆಯೋಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಈ ಆಯೋಗವನ್ನ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗ ಅಂತ ಕೂಡ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ರಿ, ನಿಜವಾಗ್ಲೂ ನೋಟ್ ಮಾಡ್ಕೊಳ್ರಿ ಬ್ರದರ್ಸ್. ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತ ಕರಿತೀವಿ. ಡಿಸೆಂಬರ್ 29. ನಾನು ಪ್ರತಿಯೊಂದು ಡೇಟ್ ಸಮೇತ ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತ. ಎಸ್ಪೆಷಲಿ 3ನೇ ಪಾರ್ಟ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೋಡ್ದಂತವ್ರು ನನ್ನ ಮೇಲೆ ಪ್ರೀತಿ ಅಭಿಮಾನ ಇದ್ರೆ ಒಂದ್ ಶೇರ್ ಮಾಡ್ಬಿಡ್ರಿ, ಎಷ್ಟೇನೇನೆ, ಇನ್ನೇನು ಬೇಡ ನನಗೆ. ಡಿಸೆಂಬರ್ 29, 1953ರಲ್ಲಿ ರಚಿಸಿದ್ರು ಇದನ್ನ. ನ್ಯಾಯಮೂರ್ತಿ ಫಜಲ್ ಹಾಲಿ ಆಯೋಗದ ಅಧ್ಯಕ್ಷರಾಗಿ ಹೃದಯನಾಥ್ ಕುಂಜ್ರು ಮತ್ತು KM ಫಣಿಕರ್ ಇದರ ಸದಸ್ಯರಾದ್ರು. ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಅಧ್ಯಕ್ಷ ಚೆನ್ನಾಗಿ ಬಂದ್ಬಿಡ್ತಾರೆ, ಯಾಕಂದ್ರೆ ಕಮಿಟಿಗೆ ಅವರ ಹೆಸರೇ ಇರ್ತದೆ. ಅದ್ರ ಮೆಂಬರ್ಸ್ ಯಾರಂದ್ರೆ HN ಕುಂಜ್ರು, ಹೃದಯನಾಥ ಕುಂಜ್ರು, ಪೂರ್ತಿ ಹೆಸರು ಕೇಳಿರೆ. KM ಫಣಿಕರ್ ಇವರಿಬ್ರು ಮೆಂಬರ್ಸ್ ಇರ್ತಾರೆ.
ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ಈ ಕಮಿಟಿ ಆದಾಗ ಏನಾಗುತ್ತೆ, ಹೆಂಗಾದ್ರೂ ಮಾಡಿ ಈ ಸಲ ಕರ್ನಾಟಕ ನಾಡನ್ನ ಒಂದುಗೂಡಿಸ್ಲೇಬೇಕು ಅಂತೇಳಿ ಕೆಂಗಲ್ ಹನುಮಂತಯ್ಯನವರು ಏಕೀಕೃತ ಕರ್ನಾಟಕವನ್ನ ಬೆಂಬಲಿಸಿ ಮೆಮೊರಂಡಮ್ ಅನ್ನ ಕೊಡ್ತಾರೆ. ಕೆಂಗಲ್ ಹನುಮಂತಯ್ಯನವರು ಒಂದೇ ಕರ್ನಾಟಕ ಇರಬೇಕು, ಕನ್ನಡ ಭಾಷೆಗೆ ಒಂದೇ ರಾಜ್ಯ ಇರಬೇಕು ಅಂತ ಹೇಳಿ. ಆದ್ರೆ ಮೈಸೂರು ಸಂಸ್ಥಾನದ ಕೆಲವು ವಾದಿಗಳು ಅಂದ್ರೆ ಮೈಸೂರು ಸಂಸ್ಥಾನದಲ್ಲೇ ನಾವಿರ್ಬೇಕು, ಬೇರೆ ಬೇಡ ಅಂದ್ರು. ದ್ವಿಕರ್ನಾಟಕ ರಚನೆ ಆಗ್ಬೇಕು ಅಂತ ಹೇಳ್ತಾರೆ. ಕನ್ನಡ ಮಾತಾಡೋರು ಎರಡು ಪ್ರಾಂತ್ಯಗಳಲ್ಲಿ ಡಿವೈಡ್ ಆಗ್ಬೇಕು, ಮೈಸೂರು ಸಂಸ್ಥಾನನೇ ಸಪ್ರೇಟು, ಇನ್ನುಳಿದವೇ ಸಪ್ರೇಟು ಅಂತ ಹೇಳಿ ಕೆಲವರು ವಾದ ಮಾಡ್ತಾರೆ. ಅರೆ ಕೆಂಗಲ್ ಹನುಮಂತಯ್ಯನವರು ಹಠ ಹಿಡಿತಾರೆ, ಯಾಕಂದ್ರೆ ಕರ್ನಾಟಕ ಏಕೀಕೃತ ಕರ್ನಾಟಕ ಆಗ್ಬೇಕು ಅಂತ ಹೇಳಿ. ಕೊನೆಗೆ ಈ ವಿವಾದವನ್ನ ಬಗೆಹರಿಸಲಿಕ್ಕೆ, ಮೈಸೂರು ವಾದಿಗಳ ವಿವಾದವನ್ನ ಬಗೆಹರಿಸಲಿಕ್ಕೆ ಶೇಷಾದ್ರಿ ಅಯ್ಯರ್ ಅವರ ಸಮಿತಿಯನ್ನ ನೇಮಕ ಮಾಡ್ತಾರೆ. ಸಾಕ ಡೆಪ್ತ್ ನಿಮ್ಗೆ? ಇನ್ನು ಇದಕ್ಕಿಂತ ಏನೋ ಡೆಪ್ತ್ ಇದೆ ಸರ್ ನಾವು ಓದಿದೀವಿ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನ್ ಕೂಡ ಅಪ್ಡೇಟ್ ಆಗ್ತೀನಿ. ಯಾಕಂದ್ರೆ 16 ಜನರ ಒಂದೊಂದು ಅಕ್ಷರ ಕಲಿತೆ, ವರ್ಣಾಕ್ಷರ ಸರ್ವಜ್ಞನೆಂಬುವವನು ಗರ್ವದಿಂದಾದವನಲ್ಲ, ಸರ್ವರೊಳಗೊಂದೊಂದು ಕಲಿತು ವಿದ್ಯದ ಆಗರವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ. ಖಂಡಿತವಾಗಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರ ಏನಾದ್ರೂ ಇದ್ರೆ ನಾನು ವಾಟ್ಸಪ್ ಕಮೆಂಟ್ ಮಾಡಬಹುದು, ಅಥವಾ ನನ್ನ ಯೂಟ್ಯೂಬ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು. ಖಂಡಿತ ನಾನು ಅಪ್ಡೇಟ್ ಆಗ್ತೀನಿ, ಅದನ್ನ ನೂರಾರು ಜನ ಲಕ್ಷಾಂತರ ಜನಕ್ಕೆ ನಿಮ್ಮ ಮೂಲಕ ತಲುಪಿಸ್ತೀನಿ. ನೀವು ಕಾಣದ ದೇವ್ರುಗಳಾಗ್ತೀರ. ನೀವ್ ಹೇಳಿದ್ರಿಂದ ಎಷ್ಟೋ ನನ್ನ ಪುಸ್ತಕದಲ್ಲಿರೋ ಪಾಯಿಂಟ್ ನನ್ನ ವಿದ್ಯಾರ್ಥಿಗಳು ಕೊಟ್ಟಿರೋ ಸಲಹೆ. ಈ ವಿವಾದವನ್ನ ಬಗೆಹರಿಸಲು ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಗುತ್ತೆ. ಶೇಷಾದ್ರಿ ಅಯ್ಯರ್ ಸಮಿತಿ ದ್ವಿಕರ್ನಾಟಕ ವಾದವನ್ನೇ ಪುರಸ್ಕರಿಸುತ್ತೆ. ಎಂತ ದುರದೃಷ್ಟ ನೋಡ್ರಿ, ಏನಾಗ್ಬಾರ್ದು ಅಂತಿದ್ವು ಅದನ್ನ ಶೇಷಾದ್ರಿ ಸಮಿತಿ ಅದನ್ನೇ ಮಾಡ್ಬಿಡ್ತದೆ. ಶೇಷಾದ್ರಿ ಕಮಿಟಿ 2 ಸಲ ಬೆಂಗಳೂರಿಗೆ ಅಂದ್ರೆ ಮೈಸೂರು ಪ್ರಾಂತ್ಯಕ್ಕೆ ಭೇಟಿ ನೀಡಿದ ಆಯೋಗ ಏಕೀಕೃತ ಕರ್ನಾಟಕ ರಚನೆಗೆ ತೀರ್ಮಾನ ಶಿಫಾರಸು ಮಾಡುತ್ತೆ. ಯಾರು ಯಾವ ತೀರ್ಪು ಕೊಟ್ರಿ ಅಂದ್ರೆ ಭಗವಂತನ ತೀರ್ಪು ಅಂತ ಒಂದಿರ್ತದೆ. ಆ ಕಮಿಟಿನವ್ರಿಗೆ ಅರ್ಥ ಆಗುತ್ತೆ, ಫಜಲ್ ಅಲಿ ಕಮಿಟಿನವ್ರಿಗೆ ಕನ್ನಡ ಮಾತಾಡೋರ್ನೆಲ್ಲ ಒಂದ್ ಕಡೆಗೆ ತಂದಾಕನ. ಯಾಕಂದ್ರೆ ಅದನ್ನೇ ಒಂದ್ ಭಾಗ ಇದನ್ನೇ ಒಂದ್ ಭಾಗ ಮಾಡಿದ್ರೆ ಈ ಭಾಗ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಆ ಭಾಗ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಯಾಕಂದ್ರೆ ಸಿಲಿಕಾನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ವ್ಯಾಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ನಾಲ್ವಡಿ ರಾಜ್ಯ ಕೃಷ್ಣರಾಜ ಒಡೆಯರ್, ಮೈಸೂರಿನ ಒಡೆಯರ್ ಮತ್ತು ದಿವಾನರ ಶ್ರೇಷ್ಠ ಆಳ್ವಿಕೆಯಲ್ಲಿ ಇದು ಡೆವಲಪ್ಡ್ ಕಂಟ್ರಿ. ಸಮತೋಲನ ಆಗ್ಬೇಕಾದ್ರೆ, ಪ್ರಾದೇಶಿಕ ಸಮತೋಲನ ಆಗ್ಬೇಕಾದ್ರೆ ಎರಡು ಒಂದು ಗೂಡ್ಬೇಕು ಅನ್ನೋ ತೀರ್ಮಾನ ಫಜಲ್ ಅಲಿ ಆಯೋಗ ಮಾಡುತ್ತೆ. 1955 ಅಕ್ಟೋಬರ್ 10ರಂದು ತನ್ನ ವರದಿಯನ್ನ ಕೊಡುತ್ತೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಡ್ರೆ ಡೇಟ್ ಸಮೇತ ಕೇಳ್ತಾರೆ. 1955 ಅಕ್ಟೋಬರ್ 10ರಂದು ತನ್ನ ವರದಿಯನ್ನ ಕೇಂದ್ರಕ್ಕೆ ಕಳಿಸುತ್ತೆ. ಸ್ನೇಹಿತರೆ, ಇದರಲ್ಲಿ ರಾಜ್ಯದ ಗಡಿಗಳನ್ನ ಭಾಷಾವಾರು, ಆರ್ಥಿಕ, ಆಡಳಿತಾತ್ಮಕ ತತ್ವಗಳ ಆಧಾರದ ಮೇಲೆ ಮರು ನಿರ್ಧರಿಸಬೇಕೆಂದು ಈ ಆಯೋಗ ಶಿಫಾರಸು ಕೊಡುತ್ತೆ. ಕೇವಲ ಭಾಷೆ ಒಂದೇ ಮಾನದಂಡ ಅಲ್ಲ, ಎಕನಾಮಿಕಲಿ, ಅಡ್ಮಿನಿಸ್ಟ್ರೇಷನಲಿ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ರಾಜ್ಯಗಳನ್ನ ಮಾಡಬೇಕು ಅಂತ ಶಿಫಾರಸು ಮಾಡುತ್ತೆ. ಅದರಂತೆ 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬರ್ತವೆ ಈ ಶಿಫಾರಸ್ಸಿನನ್ವಯ. ಇದರನ್ವಯ ನಾವೆಲ್ಲ ಸೆಲೆಬ್ರೇಟ್, ಹೊಡಿರಿ ಒಂದ್ ಚಪ್ಪಾಳೆ. ಒಂದು ಸಂತೋಷಕ್ಕೆ ಹೇಳ್ತೀನಿ, ನವೆಂಬರ್ 1 ಸತತ ಹೋರಾಟದ ಪ್ರಯತ್ನ ಫಲವಾಗಿ 1956 ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ರವರು ಏಕೀಕೃತ ನವ ಮೈಸೂರು ರಾಜ್ಯವನ್ನು ಉದ್ಘಾಟಿಸುತ್ತಾರೆ. ನವೆಂಬರ್ 1 1956 ವಿಶಾಲ ಮೈಸೂರು ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಸ್ವಲ್ಪ ಅಸಮಾಧಾನದೊಂದಿಗೆ ಕನ್ನಡಿಗರು ಒಂದು ವೇದಿಕೆಗೆ ಬರ್ತೀವಿ, ನಾವೆಲ್ಲ ಒಂದು, ಕನ್ನಡಿಗರು ಒಂದು ಎಂಬ ವೇದಿಕೆಗೆ ಬರ್ತೀವಿ. ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪನವರು ಏಕೀಕೃತ ಮೈಸೂರಿನ, ವಿಶಾಲ ಮೈಸೂರಿನ, ನವ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ, ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಆಯ್ಕೆ ಆಗ್ತಾರೆ. ಸ್ನೇಹಿತರೆ, ಮೊದಲ ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರ್, ನಮ್ಮ ಮೈಸೂರಿನ ಒಡೆಯರ್ ಜಯಚಾಮರಾಜೇಂದ್ರ ಒಡೆಯರ್ ನೇಮಕ ಆಗ್ತಾರೆ. ಅಧಿಕೃತ ವಿಶಾಲ ಮೈಸೂರು ಸಾಮ್ರಾಜ್ಯದ ಮೊದಲ ರಾಜ್ಯಪಾಲರಾಗಿ. ಬೆಂಗಳೂರು ನವ ಮೈಸೂರಿನ ರಾಜಧಾನಿ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದಂಗೆ ವಿಶ್ವವೇ ಗುರುತಿಸುವ ನನ್ನ ಸಿಟಿ ಬೆಂಗಳೂರು ನವ ಮೈಸೂರು ರಾಜ್ಯದ ರಾಜಧಾನಿ ಆಗುತ್ತೆ. ಅಂದು ಮಧ್ಯರಾತ್ರಿ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ, ನೋಡಿ ನೋಡಿ ನೋಡಿ, ಕನ್ನಡಿಗರ ಗೌರವದ ಸಂಕೇತ ಹಂಪೆಯ ವಿರೂಪಾಕ್ಷ ಸನ್ನಿಧಿಯಲ್ಲಿ ಪ್ರಥಮ ಕನ್ನಡ ರಾಜ್ಯೋತ್ಸವ ಹಲೂರು ವೆಂಕಟರಾಯರ ಅಧ್ಯಕ್ಷತೆಯಲ್ಲಿ ಕನ್ನಡ ನಾಡಿಗೆ ಹೋರಾಡಿ ದುಡಿದು ದಣಿದು ಮಿಡಿದ ಹೃದಯ ಆಲೂರು ವೆಂಕಟರಾಯರ ಅಧ್ಯಕ್ಷತೆಯಲ್ಲಿ ಒಂದು ಮೊದಲ ಕನ್ನಡ ರಾಜ್ಯೋತ್ಸವ ಆಗುತ್ತೆ. ಕನ್ನಡ ರಾಜ್ಯೋತ್ಸವ ನವೆಂಬರ್ಗಷ್ಟೇ ಸೀಮಿತ ಆಗೋದ್ ಬೇಡ, ಪ್ರತಿ ದಿನವೂ ಕನ್ನಡವನ್ನ ನಾವು ಆಚರಣೆ ಮಾಡೋಣ ಅಂತ ಹೇಳ್ತಾ, ನವ ಮೈಸೂರು ರಾಜ್ಯದಲ್ಲಿ ಹಾಗಾದ್ರೆ ಯಾವ ಪ್ರಾಂತ್ಯಗಳು ಸೇರ್ಪಡೆ ಅದು ಬಿಡಿ. ಬಳ್ಳಾರಿ ಮತ್ತು ಹಳೆ ಮೈಸೂರಿನ 9 ಜಿಲ್ಲೆಗಳು. ಬಳ್ಳಾರಿ 1953 ಸೇರ್ಕೊಂಡಿತ್ತು, ನೆನಪೈತಾ ನಿಮ್ಗೆ? 1953 ಬಳ್ಳಾರಿ. ಯಾಕಂದ್ರೆ ಮೊನ್ನೇನೋ ಒಂದು ಪ್ರಶ್ನೆ ಕೇಳಿದರೆ, ವಿಶಾಲ ಮೈಸೂರು ರಾಜ್ಯ ರಚನೆ ಆದ್ಮೇಲೆ ಮದ್ರಾಸ್ ಪ್ರಾಂತ್ಯದಿಂದ ಎಷ್ಟು ಪ್ರಾಂತ್ಯಗಳು ಕರ್ನಾಟಕಕ್ಕೆ ಸೇರ್ಕೊಂಡು ಅಂತ. ಎಲ್ಲ 3 ಬರ್ದು ಬಿಟ್ಟವ್ರೆ, ಇಲ್ಲ 2. ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ಅಂತಿಮವಾಗಿ ಕೀ ಆನ್ಸರ್ ಕೂಡ 2 ಬಂತು. ನನ್ನೇ ಬಹಳ ಜನ ಸರ್ ನಿಮ್ ತಪ್ಪು ಅಂತ ಹೇಳಿದ್ರು.
ಕೆ ಆನ್ಸರ್ ಬಂದ್ಮೇಲೆ 2. ಯಾಕಂದ್ರೆ ಅವ್ರು ಕೇಳಿದ್ದು ಏಕೀಕೃತ ಮೈಸೂರಿನ ಅಂತ ಕೇಳಿದಾಗ 2. ಆದ್ರೆ ಮೈಸೂರು ಏಕೀಕೃತ ಆಗಿದ್ದು 1956 ಅಲ್ಲಿ. 1953ಲೇ ಬಳ್ಳಾರಿ ಮತ್ತು 7 ತಾಲೂಕುಗಳು ಬಂದು ಜಾಯ್ನ್ ಆಗಿತ್ತು ಮೈಸೂರು ಸಂಸ್ಥಾನಕ್ಕೆ. 9 ಜಿಲ್ಲೆಗಳು ಯಾವ್ಯಾವು ಕೇಳಿದ್ರೆ ನಿಮ್ಗೆ ಮೈಸೂರು, ಬೆಂಗಳೂರು, ಮಂಡ್ಯ, ಕೋಲಾರ, ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ. ಒಂದ್ಸಲಿ ನೋಡುವ ಮೈಸೂರು, ಬೆಂಗಳೂರು, ಮಂಡ್ಯ, ಕೋಲಾರ, ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ. 1953ರಲ್ಲಿ ಇದಕ್ಕೆ ಆಡಾನೇನು ಬಳ್ಳಾರಿ, ಇದು ಮೈಸೂರು ಸಂಸ್ಥಾನ. ಬೊಂಬಾಯಿಯಿಂದ ಬೆಳಗಾವಿ, ಧಾರವಾಡ, ವಿಜಯಪುರ, ಉತ್ತರ ಕನ್ನಡ ನೋಟ್ ಮಾಡ್ಕೊಳ್ರಿ 4 ಪ್ರದೇಶಗಳು. ಹೈದರಾಬಾದ್ ಪ್ರಾಂತ್ಯದಿಂದ ಕಲಬುರಗಿ, ರಾಯಚೂರು, ಬೀದರ್ ಅವತ್ತಿ ಬಂದು ಸೇರ್ಕೊಂಡಂತವು. ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ, ಕೊಳ್ಳೇಗಾಲ. ಬಳ್ಳಾರಿ ಇಲ್ಲಿ ಇದ್ರೂ ಕೂಡ 1953 ಬಳ್ಳಾರಿ ಬಂದ್ಬಿಟ್ಟು ಏನಾಗಿತ್ತು ಮೈಸೂರಿಗೆ ಸೇರ್ಕೊಬಿಟ್ಟಿತ್ತು 1953ಲಿ. ಹಾಗಾಗಿ ದಕ್ಷಿಣ ಕನ್ನಡ, ಕೊಳ್ಳೇಗಾಲ. ಸಿ ರಾಜ್ಯ ಯಾವುದು ಕೊಡಗು. ಈ ಕೊಡಗು ಕೂಡ ಮೈಸೂರು ಸಂಸ್ಥಾನಕ್ಕೆ ಬಂದು ಸೇರ್ಕಂತು. ಈ ಪುಟ ನಿಮಗೆ ಬಹಳ ಇಂಪಾರ್ಟೆಂಟ್. ಈ ಪುಟ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ನಾನಾದ್ರೂ ಭಾವಿಸ್ತೀನಿ ಈ ಹೆಸರುಗಳನ್ನ ಚೆನ್ನಾಗಿ ನೆನ್ಪಿಟ್ಕತ್ತೀರಾ ಅಂತ. ಓಕೆನಾ ಸ್ನೇಹಿತರೆ? ನೋಡ್ಕೊಂಡ್ರ ಇಲ್ಲೊಂದು ಪ್ರಶ್ನೆ ಕೇಳಿದಾನೆ. ಕರ್ನಾಟಕ ಏಕೀಕರಣ ಅಥವಾ ನವ ಮೈಸೂರು ರಾಜ್ಯ ಉದಯ ಆದಾಗ ಅತಿ ಹೆಚ್ಚಿನ ಭೂ ಪ್ರದೇಶ ಈ ಭಾಗದಿಂದ ಬಂತು. ಮೈಸೂರು ಪ್ರಾಂತ್ಯ, ಬೊಂಬಾಯಿ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಸಿ ರಾಜ್ಯ ಕೊಡಗು. ಸೊ ಇಲ್ಲಿ ಸರಿಯಾದಂತ ಉತ್ತರ ಮೇಲ್ನೋಟಕ್ಕೆ ಕಾಣುತ್ತೆ, ಅದು ಹಳೆ ಮೈಸೂರು ಪ್ರಾಂತ್ಯದಿಂದ ಅತಿ ಹೆಚ್ಚಿನ ಪ್ರದೇಶಗಳು ಭೂ ಪ್ರದೇಶ ಕರ್ನಾಟಕ ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು ನೋಡ್ತೀವಿ ಸ್ನೇಹಿತರೆ. ಎಕ್ಸಾಮ್ ಪ್ರಶ್ನೆ ಆಗಿದೆ KPSC ಗ್ರೂಪ್ಸ್ ಇಲ್ಲಿ. ಓಕೆ ಸ್ನೇಹಿತರೆ, ನಮ್ಮ ನೂತನ ರಾಜ್ಯದಿಂದ ಒಂದೇ ಒಂಚೂರು ಕೊರಗೈತೆ ನಮ್ಗೆ ಅಂತ ಹೇಳಿದ್ನಲ್ಲ, ಭಗವಂತ ಎಲ್ಲಾ ಕೊಡ್ತಾನೆ, ಏನೋ ಒಂದು ಕಿತ್ಕೊಂಡ್ಬಿಡ್ತಾನೆ, ಏನೋ ಒಂದು ಕಿತ್ಕೊಂಡು ಕೊರಗಿಟ್ಟು ಬಿಡ್ತಾನೆ. 100% ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಲೈಫ್. ಹಂಗಾಗೋಯ್ತು. ಕರ್ನಾಟಕ ಒಂದುಗೂಡಿದ್ರು ಕೂಡ ಕನ್ನಡಿಗರೇ ಹೆಚ್ಚಿರ್ತಕ್ಕಂಥ ಆಲೂರು, ಅದ್ವಾನಿ, ರಾಯದುರ್ಗ, ಮಡಕ್ಷಿರ ಆಂಧ್ರಕ್ಕೆ ಹೋಗಿ ಸೇರ್ಕತ್ತವೆ. ಸೊ ಇಲ್ಲಿ ಮಹಾಜನ್ ಆಯೋಗ ಅಲ್ಲಿ ಇಲ್ಲಿ ಕೂಡ ಒಂದಷ್ಟು ಪ್ರದೇಶಗಳನ್ನ ನಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿರಿ, ಇವತ್ತಿಗೂ ತೀರ್ಮಾನ ಆಗಿಲ್ಲ. ಬಿಕಾಸ್ ಆಫ್ ರಾಜಕೀಯ ಇಚ್ಛಾಶಕ್ತಿ ಕೊಡ್ತಾರೆ. ನೀಲಗಿರಿ, ತಾಳ್ವಾಡಿ, ವಾಸೂರು ಹೋಗಿ ತಮಿಳ್ನಾಡಿಗೆ ಸೇರ್ಕತ್ತವೆ. ನೋಡ್ಕೊಳ್ರಿ ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ಕನ್ನಡಿಗರೇ ಬರ್ಬೇಕಾದಂತ ಪ್ರದೇಶಗಳು ಸೇರ್ಕೊಂಡಿವೆ ಅಂತ. ಅಥವಾ ತಮಿಳ್ನಾಡಿಗೂ, ಆಂಧ್ರಕ್ಕೂ, ಕರ್ನಾಟಕಕ್ಕೂ, ಕೇರಳಕ್ಕೂ, ಮಹಾರಾಷ್ಟ್ರಕ್ಕೂ ಇರ್ತಕ್ಕಂಥ ಗಡಿ ಸಮಸ್ಯೆಗಳು ಯಾವ್ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಅಂತ ಕೇಳೋ ಸಾಧ್ಯತೆ ಇರ್ತದೆ. ಕಾಸರಗೋಡು ಕೇರಳಕ್ಕೆ ಸೇರುತ್ತೆ. ಇಲ್ಲಿ ಬೆಳಗಾವಿ ಪಕ್ಕದ ಚಾಂದಗಡ, ಸೊಲ್ಲಾಪುರ, ಅಕ್ಕಲ್ಕೋಟೆ, ಚಾಂದಗಡ, ಸೊಲ್ಲಾಪುರ, ಅಕ್ಕಲ್ಕೋಟೆ ಮಹಾರಾಷ್ಟ್ರಕ್ಕೆ ಸೇರ್ತವೆ. ಈ ರೀತಿಯಾಗಿ ನಮ್ಮ ನೆರೆಯ ರಾಜ್ಯಗಳಾದಂಥ ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರಕ್ಕೆ ನಮ್ಮ ಕೆಲವು ಪ್ರದೇಶಗಳು ಸೇರ್ಕೊಂಡಿದ್ದು ಅವನ್ನ ಮರು ಸೇರ್ಪಡೆ ಪ್ರಯತ್ನ ಖಂಡಿತವಾಗಿ ಈಗಲೂ ಕೂಡ ನಡೆಯುತ್ತೆ. ಆದಷ್ಟು ಬೇಗ ಆ ಪ್ರದೇಶಗಳು ನಡನಾಡಲು ಬರಲಿ, ನನ್ನ ಸಹೋದರರೆಲ್ಲ ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಇದಿಷ್ಟೊತ್ತು ನಾವು ಕೂಡ ಕರ್ನಾಟಕ ಏಕೀಕರಣ ಹೋರಾಟದ ಬಗ್ಗೆ ನಾವು ಮಾತನಾಡ್ತಾ ಇದ್ದೋ. 1956ರಲ್ಲಿ ಏನಾಗುತ್ತೆ, 1956ರಲ್ಲಿ ನಮ್ಗೆ ಕರ್ನಾಟಕ ರಾಜ್ಯದಲ್ಲಿ 19 ಜಿಲ್ಲೆಗಳಿರ್ತವೆ. 1956ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 19 ಜಿಲ್ಲೆಗಳಿರ್ತವೆ. ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ ಅಂತ ಕೇಳಿದ್ರೆ, ವಿಶಾಲ ಮೈಸೂರು ರಾಜ್ಯದ ಮೊದಲ ಜಿಲ್ಲೆಗಳ ಸಂಖ್ಯೆ 19. ಪ್ರಸ್ತುತ ಎಷ್ಟವೆ ಅಂತ ಕೇಳಿದ್ರೆ, ಪ್ರಸ್ತುತ 31 ಇರ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ಸೊ ಅವತ್ತಿಗೆ 19 ಇದ್ದು ನೋಡಿ, ಇಲ್ಲಿ ಕಾಣ್ತಾ ನಿಮ್ಗೆ ಅವತ್ತಿಗೆ 19 ಇದ್ದು, ಈಗ ಪ್ರಸ್ತುತ ಎಷ್ಟವೆ 31 ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಆದ್ರೂ ಮೈಸೂರು, ವಿಶಾಲ ಮೈಸೂರು, ನವ ಮೈಸೂರು ಅನ್ನೋದು ಇಡೀ ಕರ್ನಾಟಕಕ್ಕೆ ಏನೋ ತೃಪ್ತಿ ಕೊಡ್ತಾ ಇರಲಿಲ್ಲ, ಇಡೀ ಕನ್ನಡಿಗರಿಗೆ. ಅದೊಂದು ಪ್ರಾಂತ್ಯದ ಹೆಸರು ಅನ್ನೋ ಒಂದು ನಂಬಿಕೆ ಬಂದುಬಿಟ್ಟಿತ್ತು ಅವ್ರಿಗೆ. ಹಾಗಾಗಿ ಮೈಸೂರು ರಾಜ್ಯಕ್ಕೆ ಬೇರೆ ಹೆಸರು ಇಡಬೇಕು ಅಂತ ಹೋರಾಟವನ್ನ ಮಾಡಿದ್ರು. ಯಾವುದು ಸೂಕ್ತವಾದ ಹೆಸರು? ಕನ್ನಡಿಗರು ಹೇಗೆ ಕರುನಾಡರ್, ಕರುನಾಡರ್, ಕರ್ನಾಡರ್, ಕರುನಾಡರ್, 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 ಕಪ್ಪು ಮಣ್ಣಿನ ನಾಡಿನವರು, ಎತ್ತರ ಪ್ರದೇಶದ ನಾಡಿನವರು, ಸುಗಂಧದ ನಾಡಿನವರು. ಹಾಗಾಗಿ ಎಲ್ಲರೂ ಒಪ್ಪುವಂತ ಒಂದು ಹೆಸರಿಡೋಣ ಅಂತೇಳಿ ಮಾನ್ಯ ಗೌರವಾನ್ವಿತ ಹಿಂದುಳಿದ ವರ್ಗಗಳ ಅಧಿಕಾರ ದೇವರಾಜ ಅರಸೂರವರ ಕಾಲದಲ್ಲಿ ನವೆಂಬರ್ 1, 1973ರಲ್ಲಿ ನವ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಪುನರ್ನಾಮಕರಣ ಮಾಡ್ತಾರೆ. ಕರ್ನಾಟಕ ಎಂದು ಪುನರ್ನಾಮಕರಣ ಮಾಡಿದಂತ ಮುಖ್ಯಮಂತ್ರಿ ದೇವರಾಜ ಅರಸೂರವರು ನವೆಂಬರ್ 1ನೇ ತಾರೀಕು 1973ರಲ್ಲಿ ಲಕ್ಷ ವರ್ಷಗಳು ಕಳೆಯಲಿ, ಭೂಮಿ ಅಳಿಯುವವರೆಗೂ ಕರ್ನಾಟಕದ ಹೆಸರು ಕರ್ನಾಟಕವಾಗಿಯೇ ಇರಲಿ, ಕನ್ನಡಿಗರು ಒಟ್ಟಿಗಿರಲಿ ಅಂತ ಹಾರೈಸ್ತಾ, ನಿಮ್ಮಗಳ ಪ್ರೇರಣೆಯಿಂದ ಮತ್ತಷ್ಟು ಬಯಸ್ತಾ, ಕರ್ನಾಟಕ ಇತಿಹಾಸದ ಹಲವು ವಿಚಾರಗಳಿಗೆ ಇಂದು ನಾನು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತಾ, ನಿಮ್ಮಗಳ ಆಶೀರ್ವಾದವನ್ನ ಮತ್ತಷ್ಟು ಬೇಡ್ತಾ ಇಂದಿನ ತರಗತಿಗೆ ಧನ್ಯವಾದಗಳನ್ನ ವೀಕ್ಷಿಸಿದ್ದಕ್ಕೆ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದೆ ಇನ್ನಷ್ಟು ಇನೋವೇಟಿವ್ ಐಡಿಯಾಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಏನಾದ್ರೂ ನನ್ನಲ್ಲಿ ಬದಲಾವಣೆಗಳು ಬೇಕು ಅಂದ್ರೆ ದಯಮಾಡಿ ಸಲಹೆಯನ್ನ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.